ನಮಸ್ಕಾರ. ಜೀವನ ದರ್ಶನ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಜೀವನ ದರ್ಶನವು ನಮ್ಮ ಬದುಕಿನ ಚಿತ್ರಣವಾಗಿರುತ್ತೆ. ಹುಟ್ಟಿನಿಂದ ಸಾವಿನವರೆಗೆ ವಿಸ್ತಾರವಾಗಿರುವ ಜೀವನವನ್ನು ಆಸೆಗಳ ಇತಿಮಿತಿಯಲ್ಲಿ ನಿರ್ವಹಿಸುವುದು ಹೇಗೆ ಎನ್ನುವ ವಿಚಾರ ನಮ್ಮ ಮುಂದಿದೆ. ಕಾಮ ಕ್ರೋಧಾದಿಗಳಿಂದ ಕೂಡಿದ ಈ ಜೀವನವನ್ನು ಸಮರ್ಥವಾಗಿ ನಿರ್ವಹಿಸದೇ ಇದ್ದರೆ ಈ ಒಂದು ಬದುಕು ಅತಂತ್ರವಾಗುತ್ತೆ. ಲಗಾಮಿಲ್ಲದ ಕುದುರೆಯಂತೆ, ಲಂಗರು ಇಲ್ಲದ ಹಡಗಿನಂತೆ ಆಗುತ್ತದೆ. ಜೀವನ ನಿರ್ವಹಣೆಯಲ್ಲಿ ಆಸೆಗಳ ಇತಿಮಿತಿ ಕುರಿತು ಇಂದು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಚಿಂತಕರು ಹಾಗೂ ಲೇಖಕರಾದ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಎಂದೇ ಪ್ರಸಿದ್ಧವಾಗಿರುವ GN ಶ್ರೀನಿವಾಸ ಮೂರ್ತಿಯವರು. ನನ್ನೊಳಗಿನ ಕೋಗಿಲೆ, ಸುಂದರ ಬದುಕಿಗೆ ಬುದ್ಧನ ದೀವಿಗೆ, ಝನ್ ಸೂಫಿ ಗಿಬ್ರಾನ್ ಕಥೆಗಳು, ಬುದ್ಧನೊಡನೆ 20 ದಿನಗಳು, ಮುರಿದ ರೆಕ್ಕೆಗಳು ಮುಂತಾದ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಬೌದ್ಧ ಧರ್ಮದ ಮೂಲ ಬೋಧನೆಗಳನ್ನು ಪಾಳಿ ಭಾಷೆಯಿಂದ ಕನ್ನಡಕ್ಕೆ ನೀಡುವ ಪವಿತ್ರ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಗ್ರಂಥ ಪರಿಷ್ಕರಣೆ ಹಾಗೂ ಗ್ರಂಥ ಸಂಪಾದನೆಗಳಲ್ಲಿಯೂ ಸಹ ನಿರತರಾಗಿದ್ದಾರೆ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. 1998ರಲ್ಲಿ ಚಿತ್ರದುರ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿದ್ದರು. ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರೇ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈ ಆಸೆಗಳ ಮೇಲೆ ಇತಿಮಿತಿ ಹಾಕಿಕೊಂಡ್ರೆ ಸಾಕೆ ಅಥವಾ ಬೇರೆ ಮಾರ್ಗ ಇದೆಯಾ? ಈ ಆಸೆಗಳ ಮೇಲೆ ಇತಿಮಿತಿ ಹಾಕ್ಕೊಳ್ಳೋದಾದರೂ ಹೇಗೆ? ಯಾಕೆಂದರೆ ಎಲ್ರಿಗೂ ಒಂದು ಸುಂದರ ಬದುಕು ಅಂತ ಬೇಕು ಅಂತ ಭಾವಿಸ್ತೇವೆ, ಬಯಸ್ತೇವೆ. ಸುಂದರ ಬದುಕಿಗಾಗಿ ನಾವು ಏನೆಲ್ಲ ಮಾಡ್ಬೋದು? ನೋಡಿ, ಹುಟ್ಟಿನಿಂದ ಸಾವಿನವರೆಗೆ ವಿಸ್ತಾರವಾಗಿರುವಂತಹ ಈ ಜೀವನವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವುದಿದೆಯಲ್ಲ, ಅದು ಸುಂದರ ಬದುಕಾಗ್ತದೆ. ಅದು ಸುಂದರ ಬದುಕು ಅನ್ನುವಂಥದ್ದು ಕೂಡ ಅದು ಸುಂದರ ಮನಸ್ಸಿನಿಂದ ಬರುವಂಥದ್ದು. ಆ ಸುಂದರ ಮನಸ್ಸಿಗೆ ಒಂದು ರೀತಿಯಲ್ಲಿ ಅವನು ಧರ್ಮ ಕರ್ಮಗಳ ಒಂದು ಜಾಡಿನಲ್ಲಿಯೇ ಬಂದಾಗ ಆ ಮನಸ್ಸು ಸುಂದರವಾಗ್ತದೆ. ಅಂದರೆ ಎಲ್ಲ ಸ್ವಯಂ ಶಿಸ್ತು ಅನ್ನುವಂಥದ್ದು ಸೇರ್ಕೊಂಡಿದೆ. ಹೌದು. ಹೇಗೆ ಅಂತಂದರೆ, ಮನುಷ್ಯನ ಬದುಕು ಸುಂದರವಾಗಬೇಕಾದರೆ ಅವನು ಏನನ್ನು ಮಾಡಬೇಕು ಅನ್ನುವುದಕ್ಕೆ ಈಶಾವಾಸ್ಯ ಉಪನಿಷತ್ತು ಒಂದು ಮಾತಿದೆ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಛತಂ ಸಮಾಹ. ಛತಂ ಸಮಾಹ ಅಂದರೆ 100 ವರ್ಷಗಳು ಅಂತ. 100 ವರ್ಷಗಳ ಕಾಲ ಧರ್ಮವಿಹಿತವಾದ ಕಾರ್ಯಗಳನ್ನೇ ಅವನು ಕರ್ಮಗಳನ್ನೇ ಮಾಡ್ತಾ ಬದುಕಬೇಕು. ಹಾಗಾದರೆ ಧರ್ಮವಿಹಿತವಾದ ಕರ್ಮಗಳು ಯಾವುದು? ಅದಕ್ಕೆ ಭಗವಾನ್ ಬುದ್ಧರು ಒಂದು ಸುಂದರವಾದ ಗಾಥೆಯನ್ನು ಹೇಳಿದ್ದಾರೆ. ಏನಂದರೆ, ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರಿಯೋದಪನಂ ಏತಂಗ್ ಬುದ್ಧಾನ ಶಾಸನಂ. ಅಂದರೆ ಯಾವುದೇ ಪಾಪಕರ್ಮಗಳನ್ನು ಮಾಡದೇ ಇರುವಂಥದ್ದು, ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ, ನನ್ನ ಕ್ಷೇಮವನ್ನು ಮತ್ತು ಜಗತ್ತಿನ ಕ್ಷೇಮವನ್ನು ಬಯಸುವಂಥದ್ದು ಮತ್ತು ಅದನ್ನು ಕಾಪಾಡುವಂಥದ್ದು. ಸಚಿತ್ತ ಪರಿಯೋದಪನಂ, ಚಿತ್ತವನ್ನು ಅಂದರೆ ಮನಸ್ಸನ್ನು ಪರಿಶುದ್ಧಿಗೊಳಿಸುವಂಥದ್ದು. ಹಾಗಾದರೆ ಪಾಪಕರ್ಮಗಳನ್ನು ಮಾಡದೇ ಇರುವಂಥದ್ದು ಯಾವುದು? ಹಾಗಾದರೆ ಯಾವುದು? ಒಬ್ಬ ಮನುಷ್ಯ ಪ್ರಾಣಹಿಂಸೆಯನ್ನು ಜೀವಹಿಂಸೆಯನ್ನು ಮಾಡದೇ ಇರುವಂಥದ್ದು. ಆನಂತರ ಆಸ್ತಿಯನ್ನು, ಇನ್ನೊಬ್ಬರ ಆಸ್ತಿಯನ್ನು ಅದರ ಮೇಲೆ ಕಣ್ಣು ಹಾಕದೇ ಇರುವಂಥದ್ದು. ಆನಂತರ ಪರಸ್ತ್ರೀ ವ್ಯಾಮೋಹ ಇಲ್ಲದೇ ಇರುವಂಥದ್ದು. ಸುಳ್ಳನ್ನು ಆಡದೇ ಸತ್ಯವಾಗಿ ಬದುಕುವಂಥದ್ದು. ಆನಂತರದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜಗತ್ತಿಗೆ ಪಾನಮತ್ತರಾಗದೆ ಮತಿಭ್ರಮಣೆಯನ್ನು ಮಾಡಿಕೊಳ್ಳದೆ ಇರುವಂಥ ಬದುಕಿದೆಯಲ್ಲ, ಇವೆಲ್ಲವೂ ಕೂಡ ಶೀಲವಾಗ್ತದೆ. ಯಾವ ಶೀಲವನ್ನು ಮನುಷ್ಯ ಕಾಪಾಡಿಕೊಂಡು ಬರ್ತಾನೋ ಅವನು ಧರ್ಮನಿಷ್ಠನಾಗಿ ಕರ್ಮನಿಷ್ಠನಾಗಿ ಬಾಳ್ತಾನ. ಅವನು ನೀವು ಪಾನಮತ್ತರು ಅಂದಾಗ ಒಂದು ಮಾತು ಜ್ಞಾಪಕ ಆಯ್ತು ನನಗೆ. ಸಂತ ಕಬೀರ್ ದಾಸರು ಹಾಲನ್ನು ಮಾರಲು ಮನೆ ಮನೆಗೆ ಹೋಗುತ್ತಾರೆ, ಆದರೆ ಸೆರೆ ಕುಡಿಯಲು ಜನ ತಾವೇ ಹೋಗುತ್ತಾರೆ ಅಂತ. ಅಂದ್ರೆ ಹೇಗೆ ತುಂಬಾ ಹಿಂದೆನೆ ಅವರೆಲ್ಲ ಗ್ರಹಿಸಿದ್ರು ನೋಡಿ. ಈಗ ನೋಡಿ, ಈ ಶಿಸ್ತಿದೆಯಲ್ಲ ಮನುಷ್ಯನಿಗೆ, ಇದು ಬಹಳ ಅತ್ಯಂತ ಮುಖ್ಯವಾದ ಶೀಲ. ಇದು ಯಾರು ಈ ಶೀಲಗಳನ್ನು ಕಾಪಾಡಿಕೊಳ್ತಾರೆ, ಈ ಶೀಲ ಇದು ಯಾವ ಈ ಪಂಚಶೀಲ ನಾನು ಈಗ ಹೇಳಿದ್ನಲ್ಲ, ಆ ಶೀಲ ಅನ್ನುವಂಥದ್ದು ಮಹಾ ಸಂಪತ್ತದು. ಒಂದು ಸಾರಿ ಉಗ್ಗ ಅನ್ನುವ ಒಬ್ಬ ಮಂತ್ರಿ ಏನು ಮಾಡ್ತಾನೆ, ಭಗವಾನ್ ಬುದ್ಧರ ಬಳಿ ಹೋಗಿ ದೀರ್ಘದ ನಮಸ್ಕಾರವನ್ನು ಮಾಡಿದ ಮೇಲೆ ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಅಯ್ಯ ನೀನು ಯಾರು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಗುರುಗಳೇ, ನಾನು
ಒಬ್ಬ ಮಹಾಧನಿಕನಾದಂತಹ ಮಿಗಾರ ರೋಹನಯ್ಯ ಅನ್ನುವ ಒಬ್ಬ ಮಹಾರಾಜನ ಕಡೆಯಿಂದ ಬಂದಿದ್ದಾನೆ, ನಾನು ಸೇವಕ, ಅವನ ಸಚಿವ ನಾನು ಹಾಗೆ ಅನ್ನುವ ಮಾತನ್ನು ಹೇಳ್ತಾನೆ. ಅವನು ಭಾಳ ಒಂದು ದಿಮಾಕಿಂದ ನಾನು ಅಂಥ ದೊಡ್ಡ ಮಹಾಧನಿಕ ಶ್ರೀಮಂತ ಅನ್ನುವ ಮಾತನ್ನು ಹೇಳಿದಾಗ ಭಗವಾನ್ ಬುದ್ಧರು ಅವನಿಗೆ ಕೇಳ್ತಾರೆ, ಏನಪ್ಪ ಧನಿಕ ಅಂತಂದರೆ ಏನು, ಮಹಾಧನಿಕ ಅಂತ ಹೇಳ್ದಲ್ಲ, ಎಷ್ಟು ಶ್ರೀಮಂತ ನಿಮ್ಮ ಮಹಾರಾಜ ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಬೇಕಾದಷ್ಟು ಬೆಳ್ಳಿ ಬಂಗಾರ ಇದೆ ನಮ್ಮಲ್ಲಿ, ನಮ್ಮ ಮಹಾರಾಜರ ಹತ್ರ. ಆನಂತರ ಎಷ್ಟು ನಡೆದರೂ ಸವೆಯದಷ್ಟು ಭೂಮಿ ಇದೆ, ಅಂತಹ ಬಹಳ ಶ್ರೀಮಂತ ಅಂತ. ಆಗ ಭಗವಾನ್ ಬುದ್ಧರು ಅವನಿಗೆ ಕೇಳ್ತಾರೆ, ಅಲ್ಲಯ್ಯ, ಈಗ ನೀನು ಶ್ರೀಮಂತ ಅಂತ ಹೇಳಿದಲ್ಲ, ಇವೆಲ್ಲವೂ ಕೂಡ ಗಾಳಿಗೆ ತೂರಿಕೊಂಡು ಹೋಗುವಂಥದ್ದು, ಬೆಂಕಿಗೆ ಸುಟ್ಟು ಭಸ್ಮವಾಗುವಂಥದ್ದು, ಒಂದು ಜಲಪ್ರವಾಹಕ್ಕೆ ಕೊಚ್ಚಿ ಹೋಗುವಂಥದ್ದು, ಮತ್ತು ದಾಯಾದಿಗಳ ಕಣ್ಣಿಗೆ ಬಿದ್ದರೆ ಮಾಯವಾಗುವಂಥದ್ದು, ಅಥವಾ ಕಳ್ಳಕಾಕರ ಕಣ್ಣಿಗೆ ಬಿದ್ದರೆ ಅಪಹರಣಕ್ಕೆ ಒಳಗಾಗುವಂಥದ್ದು. ಇಂಥದ್ದನ್ನು ನೀನು ಹೇಗೆ ಇಂಥದ್ದನ್ನು ಹೇಗೆ ನೀನು ಸಂಪತ್ತು ಅಂತ ಹೇಳ್ತೀಯ ಹಾಗೆ ಅಂತ ಆಗ ಹೇಳಿದಾಗ, ಹಾಗಾದರೆ ಗುರುಗಳೇ ಯಾವುದು ಸಂಪತ್ತು ಅಂತ ಅವನು ಉಗ್ಗ ಪ್ರಶ್ನೆ ಮಾಡ್ತಾನೆ. ಅದು ಉಗ್ಗ ಸೂತ್ರದಲ್ಲಿ ಬರುವಂಥ ಮಾತು, ಅಂಗುತ್ತರ ನಿಕಾಯದ ಉಗ್ಗ ಸೂತ್ರದಲ್ಲಿ ಬರುವಂಥ ಮಾತು. ಆಗ ಭಗವಾನ್ ಬುದ್ಧರು ಹೇಳ್ತಾರೆ ಈ ಮಾತನ್ನು, ಬಹಳ ಅತ್ಯಂತ ಸುಂದರವಾದ ಮಾತನ್ನು ಹೇಳ್ತಾರೆ. ಯಾವ ಸಂಪತ್ತುಗಳನ್ನು ಗಳಿಸಿದರೆ ಒಬ್ಬ ಮನುಷ್ಯನ ಬದುಕು ಸಮರ್ಥವಾಗ್ತದೆ ಅನ್ನುವುದಕ್ಕೆ ಈ ಸಂಪತ್ತನ್ನು ಗಳಿಸಬೇಕು ಅಂತ. ಸದ್ದಾದನಂ ಶೀಲಧನಂಚ ಹಿರಿ ಓತ್ತಪ್ಪೀಯ ಸ್ವದಧನಂಚ ಚಾವೋಚ ಪನ್ಯಾವೇ ಸತ್ತಮಂ ಧನಂ ಅಂತ. ಅಂದರೆ 7 ರೀತಿಯ ಸಂಪತ್ತುಗಳನ್ನು ಅವನು ಗಳಿಸಬೇಕು. ಯಾವುದು ಆ ಸಂಪತ್ತುಗಳು ಅಂತಂದರೆ, ಸದ್ದಾಧನಂ ಅಂದರೆ ಬದುಕಿನಲ್ಲಿ ಅಪಾರವಾದ ಶ್ರದ್ಧೆ ಇರಬೇಕು. ಯಾವುದು ಪರಮ ಸತ್ಯವೋ ಅಂಥದರ ಬಗ್ಗೆ ಅಪಾರವಾದ ಶ್ರದ್ಧೆ ಇರಬೇಕು ಅವನಿಗೆ. ಅದು ಮಹಾ ಸಂಪತ್ತು ಒಬ್ಬನಿಗಿರಬೇಕಾದ್ದೇ ಅದು. ಈಗ ಬದುಕಿನಲ್ಲಿಯೂ ಕೂಡ ಅವನ ಜೀವನ ಶ್ರದ್ಧೆ ಇಲ್ಲದೆ ಅವನು ಮುಂದುವರಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಅದಕ್ಕೋಸ್ಕರ ಆ ಶ್ರದ್ಧೆಯನ್ನ ಯಾರಿಟ್ಟು ಅದು ಮಹಾ ಸಂಪತ್ತದು. ಎರಡನೆಯ ಸಂಪತ್ತು ನಾನು ಆಗಲೇ ಹೇಳಿದೆ, ಶೀಲವನ್ನ. ಯಾರು ಶೀಲವನ್ನ ಕಾಪಾಡಿಕೊಳ್ತಾರೋ ಅದು ಮಹಾ ಸಂಪತ್ತದು. ಆ ಶೀಲ ಇದ್ದರೆ ಮನುಷ್ಯ ಸಹಜವಾಗಿ ಪಾಪಕರ್ಮಗಳನ್ನು ಮಾಡುವುದಿಲ್ಲ, ಅಷ್ಟರ ಮಟ್ಟಿಗೆ ಅವನ ಬದುಕು ಪರಿಶುದ್ಧವಾಗ್ತಾ ಹೋಗ್ತದೆ. ಅದು ಸದ್ದಾದನಂ ಶೀಲಧನಂ ಹಿರಿ ಓತ್ತಪ್ಪ. ಹಿರಿ ಓತ್ತಪ್ಪ ಎರಡನ್ನು ಒಟ್ಟಿಗೆ ತಗೊಳ್ತಾನೆ. ಹಿರಿ ಅಂದರೆ ನಾಚಿಕೆ, ಓತ್ತಪ್ಪ ಅಂತಂದರೆ ಭಯ. ಒಬ್ಬ ಮನುಷ್ಯನಿಗೆ ನಾಚಿಕೆ ಮತ್ತು ಭಯ ಇರಬೇಕು. ಇವತ್ತಿನ ಜಗತ್ತಿನಲ್ಲಿ ನಾಚಿಕೆನೂ ಇಲ್ಲ, ಭಯನೂ ಇಲ್ಲ. ಯಾಕೆಂದರೆ ಆ ಮಾರಲ್ ಫಿಯರ್ ಮತ್ತು ಮಾರಲ್ ಶೇಮ್ ಅನ್ನೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಇದು ಹೇಗೆ ಅಂದರೆ, ಮನುಷ್ಯನಿಗೆ ಈ ನಾಚಿಕೆ ಮತ್ತು ಭಯ ಅನ್ನುವುದ್ರ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಏನಪ್ಪ ಅಂತಂದರೆ, ಒಂದು ವಿಶಾಲ ವೃಕ್ಷ ಇದೆ. ಆ ವಿಶಾಲ ವೃಕ್ಷದ ಎಲೆಗಳೆಲ್ಲ ಕಿತ್ತು ಹಾಕೋಣ, ಗೆಲ್ಲುಗಳಂದ್ರೆ ಕೊಂಬೆ ಕಿತ್ತು ಹಾಕಿದಾಗ ಆ ಮರ ಬೋಡಾಗ್ತದೆ. ಅದು ಲಕ್ಷಣವಾಗಿ ಕಾಣಲ್ಲ. ಆವಾಗ ಯಾವಾಗ ಗೆಲುಗಳನ್ನು ಕಿತ್ತು ಹಾಕ್ತೀವೋ ಆಗ ಅದು ಬೋಡಾದಾಗ ಅದು ಲಕ್ಷಣವಾಗಿ ಕಾಣಲ್ಲ. ಅದು ಅದರ ಕಾಂಡವೂ ಕೂಡ ಕೃಶವಾಗ್ತಾ ಹೋಗ್ತದೆ, ಸಣ್ಣಗಾಗ್ತಾ ಹೋಗ್ತದೆ. ಹಾಗೆಯೇ ಒಬ್ಬ ಮನುಷ್ಯನಿಗೆ ಈ ಮರಕ್ಕೆ ಇರುವಂಥ ಎಲೆ ಮತ್ತು ಗೆಲ್ಲುಗಳು ಹೇಗೆಯೋ ಭಯ ಮತ್ತು ನಾಚಿಕೆ ಅನ್ನುವುದಿರಬೇಕಲ್ಲಿ. ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಭಯಪಡಬೇಕು, ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ನಾಚಿಕೆಯನ್ನು ಪಡಬೇಕು. ಸೊ ಎಲ್ಲಿಯವರೆಗೆ ಈ ನಾಚಿಕೆ ಭಯ ಇರುವುದಿಲ್ಲವೋ ಅಂಥವರು ಅಂದರೆ ಭಯ ನಾಚಿಕೆ ಇಲ್ಲದೆ ಅವನು ಏನು ಬೇಕಾದ್ರೂ ಮಾಡಬಹುದು. ಇವತ್ತು ಏನಾಗಿದೆ, ಇವತ್ತಿನ ಸಮಾಜದಲ್ಲಿ ಇವತ್ತಿನ ನಮ್ಮ ದೈನಂದಿನ ದಿನಮಾನಗಳಲ್ಲಿ ಏನು ನೋಡ್ತಾ ಇದೀವಿ, ಅದು ಪತ್ರಿಕೆ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಅಲ್ಲಿ ನಿತ್ಯ ಕೊಲೆ ಸುಲಿಗೆ ಎಲ್ಲವೂ ನಡೆಯುವುದು, ಅಕ್ರಮ ಸಂಪಾದನೆ ಇವೆಲ್ಲ ನಡೆಯುವಂಥದ್ದು. ಯಾಕೆಂದರೆ ಅಲ್ಲಿ ಅಂತಹ ಕೆಲಸ ಮಾಡುವುದಕ್ಕೆ ಅವರಿಗೆ ನಾಚಿಕೆನೂ ಇಲ್ಲ, ಭಯನೂ ಇಲ್ಲ. ಸೊ ಯಾರು ಈ ನಾಚಿಕೆ ಮತ್ತು ಭಯವನ್ನು ಇಟ್ಟುಕೊಂಡಿರ್ತಾರೋ ಅದು ಮಹಾ ಸಂಪತ್ತದು. ಇನ್ನು 3 ಸಂಪತ್ತುಗಳ ಬಗ್ಗೆ ಒಂದು ಕರೆ ತೆಗೆದುಕೊಂಡು ಮೈಸೂರಿನಿಂದ ಉಷಾ ಅವರು ಕರೆ ಮಾಡ್ತಾ ಇದ್ದಾರೆ. ಉಷಾ ಅವರೇ ನಮಸ್ಕಾರ. ನಮಸ್ತೆ. ಇದು ಆಸೆಗಳಿಗೆ ಕಡಿವಾಣ ಹಾಕುವಂತಿಲ್ಲ, ಆಸೆನೆ ನಾಳೆ ಅನ್ನೋದಕ್ಕೆ ನಮ್ಗೆ ಒಂದು ಉತ್ಸಾಹ ಇರುತ್ತೆ. ಈ ಆಸೆಗಳಿಗೂ ಮಿತಿ ಇಟ್ಕೊಂಡು ಬದುಕೋದು ಹೇಗೆ? ಮನುಷ್ಯ ಪ್ರತಿಯೊಬ್ಬ ಆಸೆ ಅನ್ನೋದಿಂದಲೇ ನಾಳೆ ಅನ್ನೋದೇನು ಅಂತ ಒಂದು ಕುತೂಹಲದಿಂದ ಬದುಕ್ತಾ ಇದ್ದಾನೆ. ನಾವು ಆಸೆ ಬಿಟ್ಟು ಬದುಕೆ ನಾವೇನ್ ಬುದ್ಧಗಳು ಅಲ್ಲ, ಸನ್ಯಾಸಿಗಳು ಅಲ್ಲ. ಆಸೆ ಅನ್ನೋದು ನಾವು ಜೀವನದಲ್ಲಿ ಒಂದ್ ಮಿತಿನಲ್ಲಿ ಇಟ್ಕೊಂಡು ಬದುಕೋದು ಹೇಗೆ? ಈ ಸಾಮಾನ್ಯ 90 ವರ್ಷ ಮುದ್ಕೊಂಡು ಆಸೆ ಇಟ್ಕೊಂಡಿರ್ತಾನೆ. ಚಿಕ್ಕ ಮಕ್ಕಳು ಪ್ರತಿಯೊಬ್ರು ಆಸೆ ಅನ್ನೋದೊಂದು ಬೆನ್ನೇರಿ ಹೋಗ್ತಾನೆ ಇರ್ತಾರೆ. ಸರಿ ಮೇಡಮ್, ಉಷಾ ಅವರೇ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ನಿಮ್ ಪ್ರಶ್ನೆ ಅರ್ಥ ಆಗಿದೆ. ಯಾಕಂದ್ರೆ ತುಂಬಾ ಉತ್ತಮವಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ ಆರಂಭದಲ್ಲಿ. ತುಂಬಾ ಒಳ್ಳೆ ಪ್ರಶ್ನೆ ಹಾಕಿದ್ರು ಉಷಾ ಅವರೇ. ಈಗ ನೋಡಿ,
ಒಬ್ಬ ಮನುಷ್ಯ ಆಸೆಗಳನ್ನು ಇಟ್ಕೋಬಾರ್ದು ಅಂತ ಎಲ್ಲೇ ಇಲ್ಲ. ಆಸೆಗಳಿರಬೇಕು. ಹೇಗೆ ಅಂತಂದ್ರೆ, ಈ ಬದುಕನ್ನು ಸುಂದರ ಮಾಡುವುದಕ್ಕೆ, ನನ್ನ ದೇಶವನ್ನು ಸುಂದರವನ್ನಾಗಿ ಮಾಡುವುದಕ್ಕೆ, ನನ್ನ ಸುತ್ತಮುತ್ತಲಿನ ಜನರ ಬದುಕನ್ನು ಸುಂದರವಾಗಿ ಮಾಡುವುದಕ್ಕೆ ಆ ಆಸೆಗಳು ಬೇಕು ಮನುಷ್ಯನಿಗೆ. ನಾವು ಸಮರ್ಥವಾಗಿ ಬದುಕಬೇಕಾದರೆ ಒಬ್ಬ ಮನುಷ್ಯ ಅವನು ಆರ್ಜಿಸುವಂತಹ ಗುಣಗಳು ಹೇಗಿರಬೇಕು ಅಂದರೆ, ಜನ ಅವರನ್ನು ಇಷ್ಟಪಡಬೇಕಲ್ಲಿ. ಈಗ ನಾನು ಒಬ್ಬ ಒಳ್ಳೆಯ ಗೃಹಸ್ಥನಾದರೆ ಇಡೀ ಮನೆಯ ವಾತಾವರಣ ಚೆನ್ನಾಗಿರುತ್ತದೆ. ಸೊ ಅದಕ್ಕಾಗಿ ಅವನು ಒಳ್ಳೆಯ ಗುಣಗಳನ್ನು ಆರ್ಜಿಸಬೇಕಲ್ವೇ. ಆಸೆಗಳು ಹೇಗಿರ್ಬೇಕಂದ್ರೆ, ಆಸೆಗಳು ಒಳ್ಳೆಯ ಬದುಕಿಗೆ ಪೂರಕವಾಗಿ ಹಾಗೆ ಪೂರಕವಾಗಿದ್ದಾಗ ಅದು ಅಂದರೆ ಉದಾತ್ತವಾದ ಆಸೆಗಳಿರಬೇಕು. ನಾನು ದೊಡ್ಡ ಇಂಜಿನಿಯರ್ ಆಗಬೇಕು. ಹೌದು, ದೊಡ್ಡ ಇಂಜಿನಿಯರ್ ಯಾಕಾಗಬೇಕು? ಒಬ್ಬ ಒಳ್ಳೆಯ ಡಾಕ್ಟರ್ ಯಾಕಾಗಬೇಕು? ಒಬ್ಬ ಕಲಾವಿದ ಯಾಕಾಗಬೇಕು ಅಂದರೆ, ಈ ಬದುಕಿನ ಒಳ್ಳೆಯ ಸಂಗತಿಗಳನ್ನ ಜಗತ್ತಿಗೆ ಕೊಡುವಂಥ ಶಕ್ತಿ ಇದೆಯಲ್ಲ, ಅವೆಲ್ಲವನ್ನು ಒಬ್ಬ ಮನುಷ್ಯ ಇರಬೇಕು. ಆಸೆಗಳು ಎಲ್ಲಿ ಬೇಡ ಅಂತಂದ್ರೆ ದುರಾಸೆ ಇರಬಾರ್ದು ಅಷ್ಟೇ ಮನುಷ್ಯನಿಗೆ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಈಗ ನಾನು ಒಬ್ಬ ಒಳ್ಳೆಯ ಕವಿ ಆಗಬೇಕು ಅಂತಂದ್ರೆ ಅದು ಒಳ್ಳೆಯದಲ್ವೇ? ಜನಗಳಿಗೆ ಒಳ್ಳೆಯ ಸಂಗೀತವನ್ನ, ಕಾವ್ಯವನ್ನ ಕೊಡುವಂಥದ್ದು, ಆ ಕಾವ್ಯವನ್ನ ಕೇಳಿ ರಂಜಿಸುವಂಥದ್ದು ಇದೆಯಲ್ಲ, ಅಂಥ ಆಸೆಗಳು ಬೇಕು ಮನುಷ್ಯನಿಗೆ. ಆಸೆಗಳೇ ಇರಬಾರ್ದು ಅಂತ ನಾನು ಹೇಳಿಲ್ಲ. ಇಲ್ಲಿ ಆಸೆಗಳಿಗೆ ಮಿತಿ ಇರಬೇಕು, ಅಂದ್ರೆ ದುರಾಸೆ ಇರಬಾರ್ದು. ಅವರು ಒಂದು ಮಾತು ಹೇಳ್ತಾ ಇದ್ರು, ಆಸೆಗಳಿರ್ಲಿಲ್ಲ ಅಂದ್ರೆ ನಾಳೆಯ ಬದುಕೇ ಏನೋ ಒಂಥರ ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಭಾವನೆ. ನಾನು ಹೇಳೋದಾಗ್ಲೇನೆ, ನಾಳೆಗೋಸ್ಕರ ನಾವು ಬದುಕಬೇಕಾಗಿದೆ. ಎಂಥ ನಾಳೆಗೆ? ಸುಂದರವಾದ ನಾಳೆಗಾಗಿ, ಭವ್ಯವಾದ ನಾಳೆಗಳಿಗಾಗಿ. ಸೊ ಆ ಸುಂದರವಾದ ನಾಳೆ, ಭವ್ಯವಾದ ನಾಳೆ, ಅದಕ್ಕೋಸ್ಕರ ಆಸೆ ಬೇಕು, ದುರಾಸೆ ಬೇಡ. ದುರಾಸೆ ಬೇಡ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರೇ. ನಾವು ಈಗ 4 ಸಂಪತ್ತುಗಳ ಬಗ್ಗೆ ಮಾತನಾಡಿದ್ವಿ, ಇನ್ನು 3 ಬಾಕಿ ಇದೆ. ಇನ್ನು ಅವು 3 ಏನಂದ್ರೆ, ಏನು ಹಿರಿವೊತ್ತಪ್ಪ ಅಂತ ಹೇಳಿದೆ, ಸುಧದನಂಚ ಚಾಗೋಚ ಪನ್ಯ, ಇನ್ನು 3 ಇದೆ. ಇದು ಸುಧ ಅಂತಂದ್ರೆ, ಇದು ನಾನು ಹೇಳ್ತಿರೋದು ಪಾಳಿ ಭಾಷೆ. ಆದ್ದರಿಂದ ಭಗವಾನ್ ಬುದ್ಧರು ಮಾತನಾಡಿದ್ದು ಆಗಿನ ಕಾಲದಲ್ಲಿ ಅದು ಜನಪದ ಭಾಷೆ ಆಗಿತ್ತು, ಪಾಳಿ ಭಾಷೆ. ಹಾಗಾಗಿ ಜನಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಪಾಳಿಯಲ್ಲೇ ಮಾತಾಡಿದ್ದಾರೆ. ಅಲ್ಲ, ತಮ್ಮಂತವ್ರು ಆ ಪಾಳಿ ಭಾಷೆಯನ್ನು ಅಧ್ಯಯನ ಮಾಡಿ ಅಲ್ಲಿರುವಂತಹ ಸಾರವನ್ನ ನಮ್ಮೆಲ್ಲರಿಗೂ ಕೊಡ್ತಾ ಇದ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು. ತೊಂದರೆ ಇಲ್ಲ, ಅಂಥವ್ರು ಬಹಳ ಜನ ಹುಟ್ಲಿ ಅಂತ ನಾವು ಬಯಸ್ತೇವೆ. ಆಯ್ತೆ. ಸುತ ಅಂದ್ರೆ ಆಳವಾದ ಅಧ್ಯಯನ, ಕೇಳುವಂಥದ್ದು ಇದೆಯಲ್ಲ ಮನುಷ್ಯ. ಶ್ರುತ ಅಂದ್ರೆ ಕೇಳುವಂಥದ್ದು, ಮತ್ತೆ ಆಳವಾದ ಅಧ್ಯಯನ. ಇವತ್ತಿನ ಬದುಕಿನಲ್ಲಿ ಮನುಷ್ಯನಿಗೆ ಆಳವಾದ ಅಧ್ಯಯನ, ತಳಸ್ಪರ್ಶಿಯಾದ ಅಧ್ಯಯನವಿಲ್ಲದೆ ಇದ್ದರೆ ಅವನು ಸಮಸ್ಯೆಗಳನ್ನು ಬಿಡಿಸಲಾರ. ಒಂದು ಪ್ರಶ್ನೆ ಇದೆ ಅಂದ್ರೆ ಅದಕ್ಕೆ ಒಂದು ಉತ್ತರ ಇರ್ತದಲ್ಲಿ, ಒಂದು ಪಾಯಿಂಟ್ ಇರ್ತದೆ, ಕ್ವಶನ್ ಮಾರ್ಕ್ ಕೆಳಗೆ ಇರ್ತದೆ. ಅದು ಒಬ್ಬನು ಆಳವಾಗಿ ಹೋದಾಗ ತನ್ನನ್ನು ತಾನೇ ಕುರಿತು ಪ್ರಶ್ನೆ ಹಾಕೊಂಡಾಗ ಅಲ್ಲಿ ಉತ್ತರ ಸಿಗ್ತದಲ್ಲಿ. ಆ ರೀತಿಯಲ್ಲಿ ತಳಸ್ಪರ್ಶಿಯಾದ ಅಧ್ಯಯನ ಇರಬೇಕಲ್ಲ ಮನುಷ್ಯನಿಗೆ. ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಇತ್ತೀಚಿನ ದಿನಗಳಲ್ಲಿ ಆ ಮೇಲ್ಪದರದಲ್ಲಿ ಮಾತ್ರ ಗಮನ ಕೊಡ್ತಾ ಇದ್ದೀವೇನೋ ಅಂತ ಅನ್ಸ್ಬಿಡುತ್ತಲ್ವಾ? ಅದು ನಿಜ. ಅದು ಏನಾಗಿದೆ ಅಂದ್ರೆ, ಇವತ್ತೆಲ್ಲ ನಮಗೆ ಇನ್ಸ್ಟಂಟ್ ಫುಡ್ಗಳು, ಇನ್ಸ್ಟಂಟ್ ಮಿಕ್ಸಸ್ಗಳ ಬೇಕು. ನಾವು ಇವತ್ತು ನಮ್ಮ ಬದುಕಲ್ಲಿ ತಕ್ಷಣವೇ ಆಗುವಂಥದ್ದು ಇದೆ. ಆದರೆ ಮನುಷ್ಯ ಆಳಕ್ಕೆ ಹೋದಾಗ ಅದಕ್ಕೇನೆ ನೋಡಿ, ಒಬ್ಬ ಮನುಷ್ಯನ ಮನೋರೋಗಗಳಾಗಲಿ ಅಥವಾ ಒಬ್ಬ ಆರೋಗ್ಯವಾಗಲಿ ಅವನಿಗೆ ಬರದೇ ಇರುವ ಒಂದು ಸಂಗತಿ ಏನಾಗಿರ್ಬೋದು ಅಂದ್ರೆ, ಅವನು ಹುಡುಕಿಕೊಂಡಾಗ ತನ್ನ ಆರೋಗ್ಯವನ್ನು ತಾನೇ ಸರಿ ಮಾಡ್ಕೋಬಹುದು, ಡಾಕ್ಟರ್ ತಗೋಬೇಕಾದ ಅವಶ್ಯಕತೆ ಇರಲಿಲ್ಲ. ಹಾಗೆ ಅಲ್ವೇ? ಅದಕ್ಕೋಸ್ಕರ ಆಳವಾದ ಅಧ್ಯಯನ ಬೇಕು. ಮತ್ತೊಂದು ಸಂಪತ್ತಿಗೆ ಹೋಗೋಕ್ಕಿಂತ ಮುಂಚೆ ಯಲಹಂಕದಿಂದ ಪಾರ್ವತಿ ಶಾಸ್ತ್ರಿ ಅವರು ಕರೆ ಮಾಡ್ತಾ ಇದ್ದಾರೆ. ಹೇಳಿ ಪಾರ್ವತಿ ಮೇಡಮ್, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ನನ್ನ ಅನಂತ ನಮಸ್ಕಾರಗಳು. ಧನ್ಯವಾದ. ನನ್ನ ಪ್ರಶ್ನೆ, ಈ ಆಸೆ ಬಗ್ಗೆ ನಮಗೆ ಮಹಾಮಹನೀಯರು ಶಂಕರರು, ಪುರಂದರದಾಸರು ಅವರೆಲ್ಲರೂ ದಿನಿಯಾಮಿನ್ಯೌ ಸಾಯಂ ಪ್ರಾತಃ ಶಿಖಿರವನ್ ಸಂತು ಪುನರಾಯಾತಃ ಕಾಲಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶ ಆವಾಯು ಅಂತ ಶಂಕರರು ಹೇಳಿದ್ರು. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ ಅಂತ ಪುರಂದರದಾಸರು. ಹೀಗೆ ಇವೆಲ್ಲ ನಾವು ಓದಿದೀವಿ, ತಿಳ್ಕೊತಾ ಇರ್ತೀವಿ, ಎಲ್ಲ ಸರಿ. ಆದ್ರೆ ನಮ್ಮ ಮುಂದಿನ ಜನಾಂಗ, ನಮ್ಮ ಮುಂದಿನ ಜನರೇಷನ್ ಮಕ್ಕಳಿಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಆ ಮಕ್ಕಳಿಗೆ ಆ ಆಸೆಗೆ ಬಹಳವಾಗಿ ಪೂರಕವಾಗಿ ಆ ತಂದೆ ತಾಯಿಗಳು ಸಹ ಎಲ್ಲಕ್ಕೂ ಎಲ್ಲ ಕೆಲಸಕ್ಕೆ ಬಾರದ್ದು ಮನೆಯಲ್ಲಿ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಆಸೆ 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 ಹೀಗೆ ತುಂಬಿಸ್ಕೊತಾ ಇದಾರಲ್ಲ, ಇದಕ್ಕೆ ಆ ಮಕ್ಕಳಿಗೆ ಒಂದು ಕಿವಿ ಮಾತು ಒಂದು ಹೇಗೆ ಅದು ಒಂದು ದಾರಿ ತೋರಿಸೋರು ಯಾರು? ಪೋಷಕರ, ಶಿಕ್ಷಕರ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪಾರ್ವತಿ ಶಾಸ್ತ್ರಿ ಅವರೇ. ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರು ಅದಕ್ಕೆ ಸರಿಯಾದ ವ್ಯಕ್ತಿ ಉತ್ತರ ನೀಡ್ತಾರೆ. ಈಗ ಉಮರ್ ಖಯ್ಯಾಮ್ ಒಂದು ಮಾತು ಹೇಳಿದ್ದಾನೆ, ಏನಂದ್ರೆ, ನಿನ್ನ ಆಸೆಗಳಿಗೆ ಎಲ್ಲಿ ಕೊನೆ, ನಿನ್ನ ಮಣ್ಣಾರ ಮನೆಯಲ್ಲಿ ಗೋಡೆ ಹೌದು ಅಂತ ಒಂದು ಮಾತು ಹೇಳಿದ್ದಾನೆ. ಅಂದ್ರೆ ಆಸೆಗಳಿಗೆ ಕೊನೆ ಇಲ್ಲ. ಈಗ ಮನುಷ್ಯನ ಆಸೆಗಳಿಗೆ ಕೊನೆ ಇಲ್ಲ ಅಂತಂದಾಗ ಅದನ್ನ ಸರಿಯಾಗಿ ತಿದ್ದುವಂಥವ್ರು ಯಾರಾಗದ್ರೆ?
ತಂದೆ ತಾಯಿಗಳು ಯಾರು ಹೇಳಿದ್ರು ಅವರು, ತಂದೆ ತಾಯಿಗಳು, ಶಿಕ್ಷಕರು ಮತ್ತು ಒಟ್ಟಾರೆಯ ಸಮಾಜವೂ ಕೂಡ. ಅದಕ್ಕೋಸ್ಕರ ಅವನು ಮನುಷ್ಯನಾದಂಥವನಿಗೆ ಆಸೆಗಳನ್ನು ಮಕ್ಕಳಿಗೆ ಕೊಡುವಂಥದ್ದು ಏನಾಗಿರ್ಬೋದು ಅಂದರೆ ಅವರಿಗೆ ಸರಳವಾದ ಬದುಕನ್ನು ತಿಳಿಸುವಂಥದ್ದಾಗಿರ್ಬೇಕು. ಅದಕ್ಕೆ ಹಸಿವ ಕಳೆಯಲು ಕವಳ, ಚಳಿಯ ಕಳೆಯಲು ಬಟ್ಟೆ, ಇನಿತಕ್ಕಾಗಿಯೇ ದುಡಿ ಒಡದು ಇವಿತವದು, ಇದಕ್ಕಿಂತ ಮಿಗಿಲಾದ ದುಡಿತಕ್ಕೆ ಏನು ಅರ್ಥವೇನಿತಿಲ್ಲ ಅನ್ನುವ ಮಾತನ್ನು ಉಮರ್ ಖಾಯಂ ಹೇಳಿದ್ದಾನೆ. ಅಂದರೆ ಬದುಕನ್ನು ಎಷ್ಟು ಸರಳ ಮಾಡಿಕೊಳ್ತೀವೋ, ಗೊಂದಲ ಮಾಡಿಕೊಳ್ಳದೆ. ಈಗ ಮನೆಗಳನ್ನು ಅವ್ರಾಗಲೇ ಹೇಳ್ತಾ ಇದ್ರು, ಮನೆಗಳು ನಮ್ಮ ಆಸೆಗಳಿಂದಾಗಿ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂಗಳಾಗೋಗಿದ್ದಾವೆ. ಸರಳವಾದ ಬದುಕನ್ನು ಯಾರು ಕಲಿಸ್ತಾರೆ ಅಂತಂದ್ರೆ ಆ ಬದುಕಿನ ರೂವಾರಿಗಳು ತಂದೆ ತಾಯಿಗಳೇ ಆಗಿರ್ಬೇಕಲ್ವೇ, ಅಥವಾ ಶಾಲೆಯ ಒಬ್ಬ ಶಿಕ್ಷಕರೇ ಆಗಿರ್ಬೋದಲ್ವೇ, ಅದು ದೊಡ್ಡ ಅಧಿಕಾರಿ ಆಗಿರ್ಬೋದಲ್ವೇ, ಒಬ್ಬ ರಾಜನಾಗಿರ್ಬೋದಲ್ವೇ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದಲ್ವೇ. ಅದಕ್ಕೋಸ್ಕರ ಒಬ್ಬ ಮಾದರಿಯಾದ ಬದುಕನ್ನು ಕೊಡುವಂಥವರು ಮನೆಯ ಮಂದಿನೇ ಆಗಿರ್ತಾರೆ, ದೊಡ್ಡವರೇ ಆಗಿರ್ತಾರಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹೊರಗಡೆಯಿಂದ ಬಂದು ಯಾರು ಹೇಳಬೇಕಾದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಲ್ಲಿಂದ ಶುರು ಮಾಡಬೇಕು ಪಾಠ ಸಂಸ್ಕಾರವನ್ನು, ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು ನಾವೇ ಆಗಿರ್ತೀವಿ. ನೀವು ತುಂಬ ಒಳ್ಳೆ ಮಾತು ಹೇಳಿದ್ರಿ. ಮ್ಯೂಸಿಯಂ ಮಾಡ್ಕೊಳ್ಳೋದು ಬೇಡಿ, ಮನೆಯನ್ನು ಮಾಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನು ಕೆಲವರು ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತ ಅರಸೀಕೆರೆಯಿಂದ ವೇಣುಗೋಪಾಲ್ ಅವರು ಕರೆ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರೇ ನಮಸ್ಕಾರ. ಕೆಟ್ಟ ಕೆಲಸಗಳ ವಿಷಯದಲ್ಲಿ ನಾಚಿಕೆ ಮತ್ತು ಭಯ ಮನುಷ್ಯನ ಮನಸ್ಸಿನಲ್ಲಿದ್ರೆ ಅವನು ಸಹಜವಾಗಿ ಒಂದು ಬಾಹ್ಯದ ಯಾವುದು ಒತ್ತಡ ಇಲ್ದರೆ ಉತ್ತಮವಾದ ಜೀವನವನ್ನ ನಡೆಸಕ್ ಪ್ರಯತ್ನ ಮಾಡ್ತಾನೆ. ಹೌದು. ಆದ್ರೆ ಈ ನಾಚಿಕೆ ಮತ್ತು ಭಯ ಮನಸ್ಸಿನಲ್ಲಿ ಹೇಗೆ ಅದನ್ನ ಉಂಟು ಮಾಡೋದು, ಮನುಷ್ಯನ ಮನಸ್ಸಿನಲ್ಲಿ ಸಂಸ್ಕಾರದಿಂದ ಬರುತ್ತೆ. ಅದು ಬಾಹ್ಯವಾಗಿ ಅದನ್ನ ಅವನ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಎಲ್ಲಿಂದ ಬರುತ್ತೆ ಅನ್ನೋ ಮೂಲ ಬೇಕು, ನಿಮ್ಗೆ ಉತ್ತರ ಕೊಡ್ತಾರೆ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾಕೆಂದ್ರೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಈಗ ನಾಚಿಕೆನೂ ಹೋಗಿದೆ, ಭಯನೂ ಹೊರಟೋಗಿದೆ. ಅವೆಲ್ಲ ಕೂಡ ಇವತ್ತು ಹೇಗೆ ಅಂದ್ರೆ ನೋಡಿ, ಒಬ್ಬ ಮನುಷ್ಯ ಪಾಪ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅವನು ಎಲ್ಲಿ ಹೋಗ್ತಾನೆ? ಲೋಕಾಯುಕ್ತಕ್ಕೆ ಬಿದ್ದು ಅಥವಾ ಪೊಲೀಸ್ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅವನ. ಅರೆ ಜೈಲಿಗೆ ಹೋದ್ರೂ ಕೂಡ ಅವನಿಗೆ ಭಯ ಇಲ್ಲ, ನಾಚಿಕೆ ಇಲ್ಲ ಅಂತಂದ್ರೆ ಇನ್ನೇನು ಎಲ್ಲ ಬಿಟ್ಟವರು ಅಂತ ತಾನೇ ಅದು ಮಿನಿಮಮ್. ಅದು ಒಬ್ಬ ಮನುಷ್ಯನಿಗೆ ಇರಬೇಕಾದಂತಹ ಕನಿಷ್ಠವಾದಂತಹದ್ದು. ಅಷ್ಟು ಇಲ್ಲದೆ ಇದ್ರೆ ಹೇಗದು? ಅದರಿಂದ ಅವು ಮಾನವ ಸಹಜವಾದ ಗುಣಗಳು. ಇನ್ಯಾರಿಗೆ ಬರ್ತದೆ? ಮನುಷ್ಯನಿಗಲ್ದು ಇನ್ಯಾರಿಗೆ ಬರ್ತದೆ? ನಾಚಿಕೆ ಮತ್ತು ಭಯ ಇದೆಯಲ್ಲ, ಆ ಭಯಗಳು ಚಿಕ್ಕನಿಂದ ಕಲಿಸುವಂಥದ್ದಾಗಿರ್ಬೇಕದು. ನಮಗನ್ನಿಸ್ಬೇಕು. ಅಲ್ಲಿ ಮನುಷ್ಯನಿಗೆ ಅವನು ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾಗಲೂ ಕೂಡ ಎಲ್ಲ ಒಂದು ಕಡೆ ಆಲಿಸು ನಿನ್ನೊಳದನಿ ಅನ್ನುವಂಥ ಒಳಗಡೆ ಒಂದು ಒಳ ಮನಸ್ಸು ಇರ್ತದೆ ಮನುಷ್ಯನಿಗೆ. ಆ ಒಳ ಮನಸ್ಸನ್ನು ಕೇಳಬೇಕಾಗ್ತದೆ ಅಲ್ವೇ? ಅದು ಗುರುಗಳು, ದೊಡ್ಡವರು, ಸಂತರು ಇವನು ಹೇಳ್ಬೇಕಾಗ್ತದೆ ಮಾತುಗಳನ್ನ ಅಲ್ವೇ? ತುಂಬಾ ಸಂತೋಷ. ಗಜಪತಿ ಸಂಪಂಗಿ ರಾಮನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಗಜಪತಿ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ. ಭಕ್ತಿಗೆ ಮೂಲ ಭಯ ಮತ್ತು ಸ್ವಾರ್ಥನ, ಶೀಲೆಗೆ ನಾಚಿಕೆ ಮತ್ತು ಭಯನ. ಇನ್ನೊಂದ್ಸರಿ ಹೇಳಿ. ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಬೇಕು, ಫೋನ್ನಲ್ಲೇ ಮಾತಾಡಿ. ಭಕ್ತಿಗೆ ಮೂಲ ಭಯ ಮತ್ತು ಸ್ವಾರ್ಥನ, ಭಕ್ತಿಗೆ ಮೂಲ ಭಯ ಮತ್ತು ಸ್ವಾರ್ಥನ, ಶೀಲೆಗೆ ನಾಚಿಕೆ ಮತ್ತು ಭಯನ. ಭಕ್ತಿಗೆ ಒಬ್ಬ ಮನುಷ್ಯನಿಗೆ ಭಕ್ತಿ ಬರುವಂಥದ್ದೇ ಅಂದರೆ ಯಾರು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ಭಯ ಯಾಕಿರ್ಬೇಕಲ್ಲಿ? ಅಲ್ಲಿ ಭಯ ಬರೋದೇ ಇಲ್ಲ ಅಂತ. ಭಯ ಇಲ್ಲ. ಒಬ್ಬ ಮನುಷ್ಯ ಭಕ್ತಿ ಬರುವಂಥದ್ದು ಒಂದು ಯಾವುದೊಂದು ಪರಮಾರ್ಥ ಸಾಧನೆಗಾಗಿ ಮಾಡುವಂಥ ಭಕ್ತಿ ಇದೆಯಲ್ಲ, ಅಲ್ಲಿ ಅವನು ಬಹಳ ದಿಟ್ಟವಾಗಿ ನಡೆಯುವಂಥದ್ದಾಗಿರ್ಬೇಕು ಅವನು ಅಲ್ವೇ? ಹಾಗಾಗಿ ಅಲ್ಲಿ ಭಯ ಅನ್ನುವಂಥ ಪ್ರಶ್ನೆ ಬರಲ್ಲ. ಭಯ ಎಲ್ಲಿ ಭಯ ಇದೆ ನಿಜವಾಗ್ಲೂ ಖಂಡಿತ ಭಕ್ತಿನೇ ಅಲ್ಲ. ಅದು ಭಯ ಇರ್ಬೋದು, ಭಯದಿಂದ ಕೂಡಿರಬಾರ್ದು. ಈಗ ನಾನು ನಮಸ್ಕಾರ ಯಾವುದೋ ಒಂದು ದೇವರಿಗೆ ನಮಸ್ಕಾರ ಮಾಡಿದ್ರೆ ನನಗೆ ಕೆಟ್ಟದಾಗ್ತದೆ, ಅಥವಾ ಇನ್ನು ಏನೋ ಮಾಡಿದ್ರೆ ಕೆಟ್ಟದಾಗ್ತದೆ ಅಂತಲ್ಲ. ಆದರೆ ನಾವು ಅದನ್ನು ಸಂಶೋಧಕರಾಗಿ ನೋಡಿದಾಗ ನಮ್ಮ ಒಳ್ಳೆಯ ಗುಣಗಳೇ, ನಮ್ಮ ಎಲ್ಲ ಒಳ್ಳೆಯ ಗುಣಗಳಿಗೆ ನಮ್ಮ ಕರ್ಮಗಳೇ ಕಾರಣ ಆಗ್ತವೆ, ಒಳ್ಳೆಯ ಕರ್ಮಗಳೇ ಕಾರಣವಾಗ್ತವೆ. ಹಾಗಾಗಿ ಭಕ್ತಿ ಅನ್ನುವಂಥದ್ದು ಮನುಷ್ಯನಿಗೆ ಯಾವುದು ಭಕ್ತಿ ಆಗಿರಬೇಕು ಅಂತಂದರೆ, ಎಲ್ಲಿ ಅವನು ಸತ್ಯದ ಮಾರ್ಗದ ಕಡೆ ಹೋಗ್ತಾನೋ ಆ ಸತ್ಯದ ಮಾರ್ಗ ಕಡೆ ಹೋಗುವಂಥ ದಿಕ್ಕಿದೆಯಲ್ಲ ಆ ಕಡೆ ನಮಗೆ ಭಕ್ತಿ ಇರಬೇಕಲ್ಲಿ ಅಲ್ವೇ? ಅದು ಹಾಗಿರ್ಬೇಕದು. ಅಂದ್ರೆ ನಾವು ಸಾಗುವ ದಾರಿ, ಆ ನಿರ್ದೇಶನ, ಹೌದು, ಅದಿದ್ರೆ ಅಲ್ಲಿ ಆತ್ಮವಿಶ್ವಾಸ, ಧೈರ್ಯ ತಾನೇ ತಾನಾಗಿ ಬರುತ್ತೆ ಅಂತ. ಇನ್ನು 6ನೇ ಸಂಪತ್ತು ತ್ಯಾಗ ಅಂತ ಹೇಳ್ತಾ ಇದ್ರಿ, ಅಂದ್ರೆ ತ್ಯಾಗ. ಈ ತ್ಯಾಗದ ಮನೋಭಾವ ಹೇಗಿರ್ಬೇಕು?
ಇದು ದೊಡ್ಡ ಸಂಪತ್ತಿದು ತ್ಯಾಗ ಅನ್ನುವಂಥದ್ದು. ಒಬ್ಬ ಮನುಷ್ಯ ಎಲ್ಲವನ್ನ ಗಳಿಸ್ತಾನೆ. ಆ ಗಳಿಸಿ ಆದ ಮೇಲೆ ಅವನು ಏನು ಮಾಡ್ತಾನೆ? ಅವನು ಈಗ ತನಗೆ ಬೇಕಾದಂಥ ಊಟ, ಬಟ್ಟೆ, ವಸತಿ ಇಷ್ಟಕ್ಕೆ ಸಾಕಾದ ಮೇಲೆ ಅವನು ಏನು ಮಾಡಬೇಕು? ಅವನು ಅದಕ್ಕಿಂತ ಜಾಸ್ತಿ ಏನಾದ್ರು ಮಾಡಿದಾಗ ಅವನು ಕೊಡುವಂತಹ ದಾನಗುಣ ಇದೆಯಲ್ಲ, ದಾನಗಳು ಬಹಳ ಮುಖ್ಯವಾದಂಥದ್ದು. ಅಂದ್ರೆ ಕೊಡುಗೈ ದಾನಿಗಳಾಗಬೇಕಾಗಿರುವಂಥದ್ದು, ದಾನ ಮಾಡುವಂಥದ್ದು. ಮತ್ತೆ ಯಾರಲ್ಲಿ ಕರುಣೆ ಮತ್ತು ಅನುಕಂಪ ಇಲ್ಲವೋ ಈ ಜಗತ್ತಿನ ದೀನ ದಲಿತರ ಬಗ್ಗೆ, ಆನಂತರ ಅವು ಬಡವರ ಬಗ್ಗೆ, ಸಮಾಜದ ಬಗ್ಗೆ ಕಳಕಳಿ ಇಲ್ಲವೋ ಅವರು ದಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಕಳಕಳಿ ಇದ್ದರೆ ಅವನು ದಾನ ಮಾಡ್ತಾನೆ. ಈಗ ಯಾರಲ್ಲಿ ಈಗಾಗಲೇ ನೀವು ಮೂಲದಲ್ಲಿ ಒಂದು ಮಾತನ್ನು ಹೇಳಿದೆ, ಎಲ್ಲಿ ಕಾಮಕ್ರೋಧಗಳು ಇದಾವೋ ಅಲ್ಲಿ ಸಹಜವಾಗಿ ಅವನು ಏನು ಸರಿಯಾಗಿರಕ್ಕೆ ಸಾಧ್ಯ ಇದಿಲ್ಲ, ಅದು ಸುಂದರ ಬದುಕಲ್ಲ ಅಂತ. ಎಲ್ಲಿ ಈ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇಲ್ಲವೋ ಅಂತಹ ಒಂದು ಮನಸ್ಸಿನಲ್ಲಿ ಮನುಷ್ಯನಿಗೆ ಸಹಜವಾಗಿ ಕರುಣೆ, ಪ್ರೀತಿ, ಆನಂತರ ಉತ್ಸಾಹ, ಆನಂದ ಇವೆಲ್ಲವೂ ಮೈಗೂಡ್ತವಲ್ಲಿ. ಹಾಗಾಗಿ ಮನುಷ್ಯ ತ್ಯಾಗ ಮಾಡುವಂಥದ್ದು ಯಾವಾಗ ಅಂದರೆ ಈ ಪಾಪಕರ್ಮಗಳನ್ನು ಮಾಡದೇ ಇರುವುದರ ಮೂಲಕ ಈ ಕರುಣೆ, ಅನುಕಂಪಗಳನ್ನು ಆರ್ಜಿಸಿಕೊಂಡು ಅವನು ಈ ದಾನವನ್ನು, ತ್ಯಾಗವನ್ನು ಮಾಡುವ ಗುಣವನ್ನು ಹೊಂದುತ್ತಾನೆ. ಈಗ ಇವತ್ತು ದೊಡ್ಡ ದೊಡ್ಡ ಏನು ಬಿಲ್ ಗೇಟ್ಸ್ ಆಗಿರ್ಬೋದು ಅಥವಾ ದೊಡ್ಡ ಮಹಾಪುರುಷರು ಬೇಕಾದ ಜನ ಇದ್ದಾರೆ, ಅವರೆಲ್ಲ ಒಂದು ಕೊಡುವ ದಾನಿಗಳ ಆ ಥರ. ಅಂದರೆ ಇದ್ದವನು ಕೊಡಬೇಕಾಗ್ತದೆ. ಅದನ್ನು ತ್ಯಾಗ ಮಾಡುವಂಥ ಗುಣ ಇರಬೇಕು. ಅದು ಬಹಳ ಅಪರಿಮಿತವಾದ ಗುಣ. ನನಗೆ ಈಗಲೂ ಕೂಡ ಈ ತ್ಯಾಗ ಮನೋಭಾವ ಇರುವಂತಹ ಜನಗಳಿಗಂದ್ರೆ ಮದರ್ ತೆರೇಸಾ ಆಗಿರಬಹುದು, ಅವರೆಲ್ಲ ಎಂಥ ತ್ಯಾಗಮಯಿಗಳೇ ಹೆಚ್ಚು ಜನರ ಮನಸ್ಸಿನಲ್ಲಿ ಕೂಡ ನಿಲ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಎಲ್ಲ ಕಾಲಕ್ಕೆ ನಿಲ್ಲುವಂತ ಜನರು ಅವರೇ. ವಿಜಯನಗರದಿಂದ ಎಂ ಕೇಸರಿ ಅವರು ಕರೆ ಮಾಡ್ತಾ ಇದ್ದಾರೆ. ಕೇಸರಿ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಏನು ಅಂದ್ರೆ, ಈಗಿನ ಕಾಂಪಿಟೇಟಿವ್ ಏಜ್ ನಲ್ಲಿ ಆಸೆಯನ್ನ ಮಿತಿಯಾಗಿ ಇಟ್ಕೊಂಡ್ರೆ ಮುಂದಕ್ಕೆ ಹೋಗೋದೇ ಕಷ್ಟ, ಹಾಗೂ ಡಿಪ್ರೆಷನ್ ಹೊಟ್ಟೋಗ್ತಿದ್ದಾರೆ ಜನಗಳು. ಯಾಕಂದ್ರೆ ಕಾಂಪಿಟೇಷನ್ ಎಷ್ಟಿದೆ ಅಂತಂದ್ರೆ ನಾವು ಅವ್ರ ಜೊತೆ ಕಾಂಪೀಟ್ ಮಾಡದೇ ಇದ್ರೆ ಆಸೆ ಇಟ್ಕೊಂಡು ಡಿಪ್ರೆಷನ್ ಹೊಟ್ಟೋಗ್ತೀವಿ. ಯಾಕಂದ್ರೆ ಅವರೆಲ್ಲ ಮುಂದಕ್ಕೆ ಹೋಗ್ತಾರೆ, ನಾವು ಹಿಂದಕ್ಕೆ ಬಂದ್ಬಿಡ್ತೀವಿ. ಅದಕ್ಕೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಅಲ್ಲ, ಇದು ಇವತ್ತು ಇವ್ರ ಪ್ರಶ್ನೆ ಎಲ್ಲರ ಪ್ರಶ್ನೆನೂ ಆಗಿದೆ. ಇದು ಯಾಕೆಂದ್ರೆ ಇದು ಸ್ಪರ್ಧಾತ್ಮಕ ಯುಗ. ನಾವು ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಾವಲ್ಲಿ ಅವ್ರನ್ನ ಮೀರಿಸ್ಕೊಂಡು ಹೋಗ್ಬೇಕು, ಜಾಸ್ತಿ ಆಸೆ ಬೇಕಂತ. ಏನ್ ಹೇಳ್ತೀರಿ ಸರ್? ಈಗ ಆಸೆಗಳನ್ನ ಮಿತಿ ಮಾಡುವಂಥದ್ದು ಅಲ್ಲೆಲ್ಲ. ಆಸೆಗಳನ್ನ ಮಿತಿ ಮಾಡುವಂಥದ್ದು ಎಲ್ಲಿ ಅಂದ್ರೆ, ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಕಾರ್ ಇದೆಯಪ್ಪ, 4 ಕಾರ್ ಆಗ್ಬೇಕೀಗ. ನಾವು ಉಪಯೋಗಿಸೋದು ಒಂದೇ ಕಾರ್ ಅಲ್ವೇ? ಒಂದು ವೇಳೆ ನಮ್ಮ ಮನೆಯಿಂದ ಸೀದಾ ಹತ್ತಿರವೇ ಇರುವಂಥ ಮೆಟ್ರೋ ಒಂದು ಸ್ಟೇಷನ್, ಅಲ್ಲಿಂದ ಹಿಡಿದು ನಾನು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಒಂದು ವ್ಯವಸ್ಥೆ ಇದೆ, ಕಾರು ಕೂಡ ಬೇಕಾಗಿಲ್ಲ. ಅಂದ್ರೆ ನಮ್ಮ ಆಸೆಗಳನ್ನ ಯಾಕೆ ಈ ತರದಲ್ಲಿ ಮಿತಿಗಳು ಮಾಡ್ಕೊಳ್ಬೇಕಷ್ಟೇ ಆಗಲಿ. ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾನು ಒಳ್ಳೆಯ ಕಲಾವಿದ ಆಗಬೇಕು, ನಾನು ಈ ಜಗತ್ತಿನ ಅತ್ಯಂತ ಉನ್ನತವಾದ ಒಂದು ಸ್ಥಾನವನ್ನು ಗಳಿಸಬೇಕು, ಅದಕ್ಕೆ ಇತಿಮಿತಿಗಳೇ ಇಲ್ಲ. ನಾನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಬೇಕು, ಜನರು ನನ್ನ ಪೂಜನೀಯವಾಗಿ ನೋಡುವಂತ ಶಕ್ತಿಯನ್ನ ನಾನು ಹೊಂದಬೇಕು ಅನ್ನೋ ಅದಕ್ಕೆ ಇತಿಮಿತಿಗಳೇ ಇಲ್ಲ. ಅಲ್ಲ, ಅಂದ್ರೆ ಇದನ್ನ ನಾವೀಗ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಒಳ್ಳೆಯದು, ನಮಗೊಳ್ಳೆಯದು, ಸಮಾಜಕ್ಕೊಳ್ಳೆಯದಕ್ಕೆ ಆ ಆಸೆಗೆ ಮಿತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಮಿತಿ ಬೇಕಾಗಿರೋದು ನಮ್ಗೆ ಬಾಹ್ಯ ಆಡಂಬರಕ್ಕೆ. ನಮ್ಮ ಸ್ವಂತ ಬದುಕಿನಲ್ಲಿ ಎಷ್ಟು ಸರಳತೆಯನ್ನು ಮೈಗೂಡಿಸ್ಕೊಳ್ತೀವೋ ಆ ಸರಳತೆಗೆ ಅಷ್ಟು ನಮ್ಮ ಆಸೆಗಳು ಅಲ್ಲಿಗೆ ಇರಬೇಕಷ್ಟೇ. ಇಲ್ಲ, ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈ ನಮ್ಮ ಹತ್ರ ಒಂದು ಕಾರ್ ಇದ್ರೆ ಕೆಲಸ ಆಗ್ತದೆ, ಆದ್ರೆ ಸುಮ್ಮನೆ ಶೋಗೆ ಅಂತ 4 ನಿಲ್ಸೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದು. ನಾವು ಅಲ್ಲಿ ಮಿತಿ ಹಾಕೋಬೇಕನ್ನುವಂಥದ್ದು, ಅಲ್ಲಿ ಮಿತಿ ಹಾಕೋಬೇಕು. ಇನ್ನು ನೋಡಿ, ಸನ್ಯಾಸಿಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ, ನಾನು ಹೇಳ್ಬೇಕು ಅಂತ. ಹೇಳಿ ಸರ್. ಈಗ ನೋಡಿ, ಒಂದು ಸಾರಿ ಈ ಸ್ವಾಮಿ ಸಿದ್ದೇಶ್ವರಾನಂದರು, ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಮಹಾಪುರುಷರವರು, ನಾನು ದಾವಣಗೆರೆಯಲ್ಲಿದ್ದಾಗ ಒಂದು ಕಾರ್ಯಕ್ರಮದಲ್ಲಿ ಹೋಗಿದೆ. ಆ ಮನುಷ್ಯ ಒಂದು 5 ಅಡಿ ಇರ್ಬೋದು ಅಷ್ಟೇನೆ. ಅವರ ಹಾಕಿಕೊಂಡಿರುವ ಬಟ್ಟೆ ಎಲ್ಲಿಯೂ ಜೋಬುಗಳಿಲ್ಲ. ಕಾರ್ಯಕ್ರಮ ಎಲ್ಲ ಮುಗಿದಾದ ಮೇಲೆ ನನಗೆ ಅವರು ಒಬ್ಬರು ಹೇಳಿದ್ರು, ಅಲ್ಲಿನ ಸಂಘಟಕರು ಹೇಳಿದರು, ನೋಡಿ ಅವರು ಇಂಥ ವ್ಯಕ್ತಿ, ಜೇಬುಗಳೇ ಇಲ್ಲ ಅಂತ. ಇವತ್ತು ನಮಗೇನಾಗಿದೆ ಅಂತ, ನಾವು ಎಷ್ಟು ಜೋಬುಗಳು, ಒಂದು 10 ಜೋಬು ಇರ್ತವೆ ನಾವು ಹಾಕೊಂಡು ಪ್ಯಾಂಟು ಶರ್ಟ್ ಎಲ್ಲ. ನೀವು ಆ ಜೇಬು ಅಂತ ಅಂದಾಗ ನನಗೆ ಅಲೆಕ್ಸಾಂಡರ್ ಜ್ಞಾಪಕ ಆಗ್ತಾರೆ ಸರ್. ನಾನು ಹೋಗ್ತಾ ನನ್ನ ಕೈಗಳನ್ನ ಹೊರಗಡೆ, ಆ ಶವಪೆಟ್ಟಿಗೆ ಹೊರಗಡೆ ಬಿಡಿ ಅಂತ ಹೇಳ್ತಾನೆ. ಅಂದ್ರೆ ನಾವು ಹೋಗ್ತಾ ಏನು ತಗೊಂಡು ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಅಲೆಕ್ಸಾಂಡರ್ ಕೂಡ ಕೊಡ್ತಾರೆ. ಸರಳವಾದ ಬದುಕು ಅನ್ನುವುದಕ್ಕೆ ಅದು ಆಗಿರ್ಬೇಕು, ಆ ತರ ಇರಬೇಕಲ್ಲಿ. ಅದು ನಾವು ಈಗ ನಾನು ದಾನ ಮಾಡಬೇಕು ಅಂದ್ರೆ ನಾನು ಶ್ರೀಮಂತನಾಗಿರ್ಬೇಕನ್ನಲ್ಲಿ, ಮಹಾ ಧನಿಕನಾಗೇ ಇರಬೇಕಲ್ಲಿ. ಅದಕ್ಕೆ ಆಸೆಗಳ ಮಿತ್ರ. ಆದರೆ ಆ ಧನವನ್ನು ಕೂಡ ಸರಿಯಾಗಿ ಆರ್ಜನೆಯನ್ನು ಮಾಡಬೇಕು, ಪ್ರಾಮಾಣಿಕವಾಗಿ ಆರ್ಜನೆಯನ್ನು ಮಾಡಬೇಕು. ಒಬ್ಬ ಭ್ರಷ್ಟ ಅಧಿಕಾರಿಯಾಗಿ, ಒಬ್ಬ ಭ್ರಷ್ಟ ರಾಜಕಾರಣಿಯಾಗಿ ಇವತ್ತೆಲ್ಲ ಏನು ನೋಡ್ತಾ ಇದ್ದೀವಿ, ಇವತ್ತೆಲ್ಲ
ಆ ಥರ ಆಗಬಾರ್ದು ಅಷ್ಟೇ. ನಮ್ಮ ಆಸೆಗಳು ಅಂದ್ರೆ ದುರಾಸೆಗೆ ಹೋಗಬಾರದು. ಆಯ್ತಾ? ಆ ನಂತರ ನಾವು ಮಾಡೋದ್ರೆ ಬಹಳ ಗಟ್ಟಿಯಾಗಿ ಮಾಡೋಣ. ಯಾವ್ದಾದ್ರು ಒಳ್ಳೆ ಕೆಲಸ ಮಾಡುವಾಗ ಧರ್ಮಿಷ್ಠರಾಗಿ ಬಹಳ ಧೈರ್ಯದಿಂದ ಮಾತಾಡೋಣ ಅಲ್ವೇ? ಈಗ ನಾವು ತ್ಯಾಗದ ವಿಚಾರ ಮಾತಾಡ್ತಾ ಇದ್ವಿ. ತ್ಯಾಗ ಮನೋಭಾವ ಅನ್ನುವಂಥದ್ದು ಇವತ್ತು ನಿಜವಾಗಿಯೂ ಕಡಿಮೆ ಆಗಿದೆಯೇನೋ ಅಂತ ಅನ್ಸುತ್ತೆ ನಾವು ಎಷ್ಟೊಂದು ನೋಡಿದಾಗ. ಏಕೆಂದ್ರೆ ಇರುವ ಆಸ್ತಿಗೇನೆ ಕಚ್ಚಾಡುವವರ ಸಂಖ್ಯೆ, ಕೇಸ್ಗಳ ಸಂಖ್ಯೆಗಳನ್ನು ನೋಡಿದಾಗ ನಮ್ಮ ಅಣ್ಣನಿಗೆ ಅಥವಾ ತಂಗಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಆಸ್ತಿನಲ್ಲಿ ಅಂತ ಅಂದರೆ ಕೆಲವೆಲ್ಲ ಏನೇನೋ ಗಲಾಟೆಗಳೇ ಆಗ್ತದೆ, ಕೊಲೆಗಳೇ ಆಗ್ತದೆ. ಈ ಸಣ್ಣ ಪುಟ್ಟ ಆ ಹೊಂದಾಣಿಕೆಯ ಮನೋಭಾವ ಬರೋದಾದ್ರೂ ಹೇಗೆ? ಇವು ಹೊಂದಾಣಿಕೆ ಪರಸ್ಪರ, ಈಗ ಅಣ್ಣ ತಮ್ಮಂದಿರಲ್ಲಿ ಹೊಂದಾಣಿಕೆಯನ್ನು ಅವು ನಾವು ಸಹಜವಾಗಿ ನಾವು ಕಳ್ಕೊಂಡ್ಬಿಟ್ಟಿದ್ರಿ. ಒಳಗಡೆ ಏನಿದೆ ಸಂಬಂಧಗಳಿದೆಲ್ಲ, ಕಳ್ಕೊಂಡಿರೋದು ಎಷ್ಟಕ್ಕೆ ಮಟ್ಟಿಗೆ ಬಂದಿದೆ ಅಂದರೆ ಇವತ್ತಿಗೆ ತಂದೆ ತಾಯಿಗಳನ್ನು ನಾವು ವೃದ್ಧಾಶ್ರಮಕ್ಕೆ ಕಳಿಸ್ತೇವೆ. ನಮ್ಮನ್ನು ಬೆಳೆಸಿದ್ದಾರೆ, ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಬೆಳೆಸಿ ಕಷ್ಟಪಟ್ಟು ಓದಿಸಿದ್ದಾರೆ. ಅವರು ವೃದ್ಧರಾದಾಗ ನಾವು ಅವ್ರನ್ನ ವೃದ್ಧಾಶ್ರಮ ಕಳಿಸ್ತಾ ಇದ್ದೀವಿ. ಇದು ನಮ್ಮ ಮನೋಧರ್ಮ ಆಗಿರುವಾಗ ಆ ತರದ ಒಂದು, ಈಗ ನೀವು ಅಣ್ಣ ತಮ್ಮಂದ್ರು ಹೇಳಿದ್ರಲ್ಲಿ, ಅಣ್ಣ ತಮ್ಮರು ಒಂದು ವಯಸ್ಸಾದ್ಮೇಲೆ ಅವ್ರ ಹೆಂಡತಿರು ಬರ್ತಾರೆ, ಕಚ್ಚಾಡ್ತಾರೆ, ಬೇರೆ ಬೇರೆ ಮನೆಗಳು ಆಗೋಗ್ತಾವಲ್ಲಿ. ಅದೇ ಸೌಹಾರ್ದ ಮನೋಭಾವ ಇದೆಯಲ್ಲ, ಆ ಮಿತ್ರತ್ವ ಭಾವ, ಮೈತ್ರಿ ಭಾವ ಇದೆಯಲ್ಲ, ಆ ಮೈತ್ರಿ ಭಾವವನ್ನು ಗಳಿಸುವಂಥದ್ದು, ಸಂಪಾದನೆ ಮಾಡುವಂಥದ್ದು, ಅದು ಹೇಗೆ ಗಳಿಸುವುದು ಕೂಡ ಒಂದೇನೆಂದ್ರೆ, ಆವಾಗ ನಾವು ಈ ದೊಡ್ಡ ಸಂತರ ಹತ್ರ, ಹಿರಿಯರ ಹತ್ರ ಹೋಗಿ ನಮ್ಮ ಸಂಪರ್ಕವನ್ನು ಬೆಳೆಸಬೇಕು, ಸತ್ಸಂಗದಲ್ಲಿರಬೇಕು. ಆ ಸತ್ಸಂಗ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಮತ್ತೊಂದು ಕರೆ ನೋಡೋಣ. ಸುಧಾ ಅವರು ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ. ಸುಧಾ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಉಮಾ ಅಂತ, ರಾಯಚೂರು ಡಿಸ್ಟಿಕ್ ಇಂದ ಮಾತಾಡ್ತಿದ್ದೀನಿ. ಹೇಳಿ ಸರ್, ಆತ್ಮ ಮತ್ತು ಮನಸ್ಸು ಬುದ್ಧಿ ಯಾವ ರೀತಿ ರಿಲೆವೆಂಟ್ ಇದೆ? ಮನಸ್ಸಲ್ಲಿ ಏನು, ಮನಸ್ಸಲ್ಲಿ ಯಾಕೆ ಯಾವಾಗ್ಲೂ ಕೆಲವ್ರಿಗೆ ಆಲೋಚನೆಗಳು ನೆಗೆಟಿವ್ ಬರುತ್ತೆ, ಅದನ್ನ ಯಾವ ರೀತಿ ನಿಗ್ರಹಿಸ್ಬೇಕು? ಜ್ಞಾನಕ್ಕೂ ಬುದ್ಧಿಗೂ ವ್ಯತ್ಯಾಸ ಏನ್ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಅದು ತುಂಬಾ ದೊಡ್ಡ ಪ್ರಶ್ನೆನೇನೆ. ಆತ್ಮ ಮನಸ್ಸು ಬುದ್ಧಿಗಳ ಬಗ್ಗೆ ಹೇಳಿದರಲ್ಲಿ ಇರಲಿ, ನಾನು ಆತ್ಮದ ಬಗ್ಗೆ ಈಗ ಮಾತನಾಡೋದಿಲ್ಲ. ಯಾಕಂದ್ರೆ ಅದೊಂದು ಈ ಕ್ಲುಪ್ತವಾದ ಸಮಯದಲ್ಲಿ ಆತ್ಮದ ಬಗ್ಗೆ ಮಾತನಾಡುವಂಥದ್ದಕ್ಕೆ ಸಮಯ ಇಲ್ಲ. ಮನಸ್ಸು ಬುದ್ಧಿಗಳ ಬಗ್ಗೆ ಚರ್ಚೆ ಮಾಡೋಣಂತೆ. ಮನಸ್ಸು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಭಗವಾನ್ ಬುದ್ಧರು ಒಂದು ಕಡೆ ತಮ್ಮ ಮೊದಲ 2 ಗಾಥೆಗಳಲ್ಲಿ ಯಮಕವಗ್ಗದಲ್ಲಿ ಹೀಗೆ ಹೇಳಿದ್ದಾರೆ. ಮನೋಪುಬ್ಬಂಗಮಾಧಮ್ಮ ಮನೋಸೇಷ್ಠ ಮನೋಮಯ ಮನಸಾಚೆ ಪದುಟ್ಟೇನ ಭಾಸತೀವ ಕರೋತೀವ ತಥೋನಂ ದುಃಖಮನ್ವೇತಿ. ಅದರ ಮುಂದುವರೆದ ಇನ್ನೊಂದು ಗಾಥೆಯಲ್ಲಿ ಮನೋಪುಬ್ಬಂಗಮಾಧಮ್ಮ ಮನೋಸೇಷ್ಠ ಮನೋಮಯ ಮನಸಾಚೆ ಪ್ರಸನ್ನೇನ ಭಾಸತೀವ ಕರೋತೀವ ತಥೋನಂ ಸುಖಮನ್ವೇತಿ ಎನ್ನುವ ಮಾತು ಹೇಳಿದ್ದಾರೆ. ಮನಸ್ಸೇ ಎಲ್ಲದಕ್ಕೂ ಮೂಲವಾದದ್ದು, ಮನಸ್ಸು ಶ್ರೇಷ್ಠವಾದದ್ದು. ಯಾರು ಪ್ರದುಷ್ಟವಾದ ಮನಸ್ಸಿನಿಂದ ಮಾಡುತ್ತಾರೋ ಅವರಿಗೆ ದುಃಖವು ಕಟ್ಟಿಟ್ಟ ಬುತ್ತಿ. ಮನಸ್ಸೇ ಶ್ರೇಷ್ಠವಾದದ್ದು, ಮನಸ್ಸೇ ಎಲ್ಲದಕ್ಕೂ ಮೂಲವಾದದ್ದು. ಯಾರು ಪ್ರಸನ್ನವಾದ ಚಿತ್ತದಿಂದ ಮಾತನಾಡುತ್ತಾರೋ ಮತ್ತು ಮಾಡುತ್ತಾರೋ ಅವರಿಗೆ ಸುಖವು ಕಟ್ಟಿಟ್ಟ ಬುತ್ತಿ ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಪ್ರಸನ್ನ ಚಿತ್ತವನ್ನು, ಪ್ರದುಷ್ಟ ಚಿತ್ತವನ್ನು ಗಳಿಸುವುದು, ಪ್ರದುಷ್ಟ ಚಿತ್ತ ಕೆಟ್ಟ ಮನಸ್ಸಿದೆಯಲ್ಲ, ಅದಕ್ಕೆ ಯಾರು ಹೇಳ್ಕೊಡ್ಬೇಕಾದಿಲ್ಲ ಈ ಜಗತ್ತಲ್ಲಿ. ಅದಕ್ಕೋಸ್ಕರ ಆ ಪ್ರದುಷ್ಟವಾದ ಮನಸ್ಸಿನ ಬಗ್ಗೆ ನಾವು ಒಂದು ಪಕ್ಕಕ್ಕಿಟ್ಟು ಪ್ರಸನ್ನವಾದ ಚಿತ್ತವನ್ನು ಸೃಷ್ಟಿ ಮಾಡಿಕೊಳ್ಳುವ ಬಗೆಯನ್ನು ತಿಳ್ಕೊಳ್ಳೋಣ. ಆ ಪ್ರಸನ್ನವಾದ ಚಿತ್ತ ಸೃಷ್ಟಿಯಾಗುವಂಥದ್ದು ಈ ಪಂಚಶೀಲಗಳ ಆಧಾರದ ಮೇಲೆ. ಆ ಪಂಚಶೀಲದ ಆಧಾರದ ಮೇಲೆ ಧ್ಯಾನ ಎನ್ನುವ ಒಂದು ಮಂದಿರವನ್ನು, ಸುಂದರವಾದ ಮಂದಿರವನ್ನು ಕಟ್ಟಬೇಕು. ಸೊ ಮನಸ್ಸನ್ನು ಪರಿಶುದ್ಧಿ ಮಾಡಿಕೊಳ್ಳುವಂಥ ಅತ್ಯಂತ ಶ್ರೇಷ್ಠವಾದ ಸಂಗತಿ ಅದು. ಅದೊಂದು ರೀತಿ ನಮಗೆ ಮೆಡಿಸಿನ್ ಥರ ವರ್ಕ್ ಆಗುತ್ತೆ. ಖಂಡಿತವಾಗಿ ಎಲ್ಲದಕ್ಕೂ ಮೆಡಿಸಿನ್ ಅದು. ಯಾರು ಈಗ ಧ್ಯಾನವನ್ನು ಯಾಕೆ ಮಾಡಬೇಕು, ಪ್ರಸನ್ನವಾದ ಚಿತ್ತವನ್ನು ಯಾಕೆ ಗಳಿಸಿಕೊಳ್ಳಬೇಕು, ಧ್ಯಾನ ಅದು ಯಾವ ಥರದಲ್ಲಿ ಪೂರಕವಾಗಿ ಮನಸ್ಸನ್ನು ಪ್ರಸನ್ನವಾದ ಚಿತ್ತನ್ನು ಸೃಷ್ಟಿ ಮಾಡ್ತದೆ ಅಂತಂದರೆ, ಆ ಮನಸ್ಸು ಈಗ ನೋಡಿ ಧ್ಯಾನವನ್ನು ಮಾಡುವ ಒಂದು ಬಗೆ ಹೇಗಿರ್ಬೋದು. ಒಬ್ಬ ಮನುಷ್ಯನ ಮನಸ್ಸು ಇದೆಯಲ್ಲ, ಅದು ನಿರಂತರವಾಗಿ ಆಲೋಚನೆಗಳಿಂದ ಕೊಟ್ಟಿರುವಂಥದ್ದು, ನಿರಂತರವಾಗಿ ಹರಿತಾ ಇರ್ತದೆ. ಒಂದು ಸೆಕೆಂಡ್ಗೇನೆ ಎಷ್ಟೆಷ್ಟು ಆಲೋಚನೆ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ, ಅದು ಬರ್ತಾ ಇರ್ತದೆ. ಸೊ ಎಲ್ಲಿಯವರೆಗೆ ನಿರಂತರವಾದ ಆಲೋಚನೆಗಳಿರ್ತಾವೋ ಅಲ್ಲಿಯವರೆಗೆ ಮನುಷ್ಯ ಚಿಂತನೆ ಮಾಡ್ತಲೇ ಇರ್ತಾನೆ. ಅವನು ಧ್ಯಾನಕ್ಕೆ ಹೋದಾಗ ಅವನ ಮನಸ್ಸು
ಹರಿಯುವ ಆಲೋಚನೆಗಳನ್ನು ಬಿಟ್ಟು ಹರಿಯುತ್ತಿರುವ ಮನಸ್ಸು ಉಸಿರಿನ ಮೇಲೆ ಹೋಗುವಂಥದ್ದು. ಧ್ಯಾನ ಅಂದರೆ ಆಲೋಚನೆಗಳು ಇಲ್ಲದೇ ಇರುವಂತಹ ಒಂದು ಸ್ಥಿತಿಯನ್ನು ನಾವು ಧ್ಯಾನ ಅಂತ ಕರಿತೀವಿ. ಆ ಆಲೋಚನೆಗಳು ಇಲ್ಲದೇ ಇರುವಂತಹ ಸ್ಥಿತಿ ಧ್ಯಾನಕ್ಕೆ ಬರಬೇಕಾದರೆ ಆ ಧ್ಯಾನವನ್ನು ಹೇಳಿಕೊಡುವಂಥ ಗುರುಗಳು ಏನು ಹೇಳ್ತಾರೆ, ನೀವು ಉಸಿರಾಟದ ಮೇಲೆ ಗಮನವನ್ನು ಇಡಿ. ಹೌದು. ಆ ಗಮನವನ್ನು ಇಡುವುದರ ಮೂಲಕ ಅಷ್ಟು ಕಾಲ ಯೋಚನೆಗಳಿರುವುದಿಲ್ಲ, ಆಲೋಚನೆಗಳಿರುವುದಿಲ್ಲ. ಆಲೋಚನೆಗಳು ಇಲ್ಲದೇ ಇರುವುದರಿಂದ ಸಹಜವಾಗಿ ಮನಸ್ಸು ಈಗ ECG ಥರ ಇರ್ತದೆ, ಅದು ಆಲೋಚನೆಗಳಿದ್ದಾಗ. ಯಾವಾಗ ಒಂದು ಧ್ಯಾನ ಸ್ಥಿತಿಗೆ ಬಂದು ಹೊರಗಡೆ ಬರ್ತೀವಲ್ಲ, ಆವಾಗ ಅದು ಒಂದು ಸರಳ ರೇಖೆಯಲ್ಲಿ ಇರ್ತದೆ, ಮನಸ್ಸು ಒಂದು ಸಮಸ್ಥಿತಿಗೆ ಬರ್ತದೆ, ಅಲ್ಲಿ ಪ್ರಫುಲ್ಲತೆ ಇರುತ್ತೆ, ಆನಂದ ಇರುತ್ತೆ ಅಂತಾರೆ. ಸೊ ಈ ಜಗತ್ತಿನಲ್ಲಿ ಕಾಣುವಂಥ ಎಲ್ಲ ಗೊಂದಲಗಳನ್ನ ಧ್ಯಾನದ ನಂತರ ಬಂದಾಗ ಏನಾಗ್ತದೆ, ಒಬ್ಬ ಮನುಷ್ಯ ಸಮಚಿತ್ತತೆಯಿಂದ ನೋಡುವುದಕ್ಕೆ ಅದು ಸಾಧ್ಯವಾಗ್ತದೆ. ಅಂದ್ರೆ ಅದು ಎಂತ ಸನ್ನಿವೇಶ ಇರಲಿ, ಆತ ಒಂದು ಧ್ಯಾನದ ಒಂದು ಅನುಭವವನ್ನ ಇದ್ರೆ ಅವನ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ಒಂದು ಸಂದರ್ಭಕ್ಕೆ. ಹಾಗಾಗಿ ನೀವು ಎಲ್ಲದಕ್ಕೂ ಇದು ಮದ್ದು ಧ್ಯಾನ ಅಂತ ಹೇಳಿ. ಧ್ಯಾನ ಹೌದು. ಸೊ ಇದು ಮನಸ್ಸು. ಇನ್ನು ಬುದ್ಧಿಯ ಬಗ್ಗೆ ಕೇಳಿದ್ರಲ್ಲ, ಈಗ ಮನಸ್ಸು ಮತ್ತು ಬುದ್ಧಿಗೆ ವ್ಯತ್ಯಾಸ ಇದೆ. ಇಂಟಲೆಕ್ಟ್ ಅದು ಹೌದು, ಇದು ಚಿತ್ತ, ಅದು ಇಂಟಲೆಕ್ಟ್ ಅಂದ್ರೆ ಅವನು ಯೋಚನೆ ಮಾಡ್ತಾನೆ, ಇದರಿಂದ ಏನಾಗಬಹುದು, ಇದು ಏನಾಗೋದಿಲ್ಲ, ಏನಾಗಬಹುದು ಅನ್ನೋದು. ಏನಾಗಬಹುದು ಅನ್ನೋದಕ್ಕಿಂತ ಇವತ್ತೆಲ್ಲ ಏನ್ ಲಾಭ ಅಂತ ನೋಡ್ತಾರಲ್ವ ಅಲ್ಲಿ. ಮನುಷ್ಯ ಅವನು ಲಾಭಚಿತ್ತನಲ್ವೇನು, ಲೋಭಚಿತ್ತ. ಅದಕ್ಕೋಸ್ಕರ ಮನಸ್ಸು ಯಾವಾಗಲೂ ಕೂಡ ಕೆಲಸ ಮಾಡಬೇಕು. ಬುದ್ಧಿ ಅವು ವ್ಯವಹಾರದಲ್ಲಿ ಕೆಲಸ ಮಾಡುವಂಥದ್ದು ಅಲ್ವೇ? ಹಾಗಾಗಿ ನಮ್ಮ ಮನಸ್ಸೆಲ್ಲ ಆ ಕಡೆ ಹೋಗ್ತದೆ. ಸೊ ಅಲ್ಲಿ ಆಸೆ ಅನ್ನೋದು ಸೇರ್ಕೊಂಡ್ಬಿಡುತ್ತೆ ಅಲ್ಲಿ. ನಾವು 6 ಸಂಪತ್ತುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ 7ನೇಯ ಸಂಪತ್ತು ಪ್ರಜ್ಞೆ ಅಲ್ಲ, ನಾನು 6ನೇದು ಮುಗಿತು, ಇನ್ನು 7ನೇದು ಹೇಳ್ತೇನೆ. ಅದು ಪ್ರಜ್ಞೆ ಅಂದ್ರೆ ವಿವೇಕ ಅಂತ ಹೇಳಿ. ಪ್ರಜ್ಞಾಸ್ಥಿತಿ ಹೇಗಿರ್ತದೆ ಅಂದ್ರೆ, ಒಬ್ಬ ಮನುಷ್ಯ ಧ್ಯಾನವನ್ನ ಮಾಡಿದ ನಂತರದಲ್ಲಿ, ನಾನು ಆಗಲೇ ಅದನ್ನ ಪ್ರಸ್ತಾಪವನ್ನು ಮಾಡಿದ್ದೇನೆ, ಆ ನಂತರದಲ್ಲಿ ಅವನ ಮನಸ್ಸು ಒಂದು ಪ್ರಫುಲ್ಲ ಸ್ಥಿತಿಗೆ, ಒಂದು ಸಮಚಿತ್ತತೆಗೆ ಬಂದಾಗ ಅವನ ಆ ಸ್ಥಿತಿಯಿಂದ ಈ ಜಗತ್ತಿನಲ್ಲಿ ಇದು ಕತ್ತಲೆ ಯಾವುದು, ಇದು ಬೆಳಕೆ ಯಾವುದು, ಇದು ಸರಿನೋ ಇದು ತಪ್ಪೋ, ಇದು ಧರ್ಮವೋ ಅಧರ್ಮವೋ ಅನ್ನುವ ವಿವೇಚನಾ ಶಕ್ತಿ ಬರ್ತದೆ ಪ್ರಜ್ಞಾವಂತನಾದವನಿಗೆ. ಒಬ್ಬ ಪ್ರಜ್ಞಾವಂತ ಮನುಷ್ಯ ಈ ಜಗತ್ತನ್ನು ಸರಿಯಾಗಿ ನೋಡುವುದಕ್ಕೆ ಸಾಧ್ಯತೆ ಇದೆ. ಒಬ್ಬ ರಾಜನಾದವನಿಗೆ, ಒಬ್ಬ ಶಿಕ್ಷಕನಾದವನಿಗೆ, ನಮ್ಮ ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕ ಅಂದ್ರೆ ತಪ್ಪಾಗೋದಿಲ್ಲ. ಏನ್ ತಪ್ಪ ಹಾಗೆ ಹೇಳಬಹುದು. ರಾಜಶೇಖರ್ ಅವರೊಂದು ಕರೆ ಮಾಡ್ತಾ ಇದ್ದಾರೆ ಚಾಮರಾಜನಗರದಿಂದ. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿರೆ ರಾಜಶೇಖರ್ ಸರ್. ಅದೇ ನೋಡ್ತಾ ಇದ್ದೀನಿ, ಈ ಆಸೆಗಳಿಗಿಂತ ಈ ಆಸೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ದುರಾಸೆಯಿಂದನೇ ಇವತ್ತು ಮನುಷ್ಯ ತನ್ನ ಮನುಷ್ಯತ್ವನೇ ಕಳ್ಕೊತಾ ಇದ್ದಾನೆ, ಮತ್ತು ತನ್ನ ಆರೋಗ್ಯ ಮತ್ತು ಈ ಸಮಾಜದ ಈ ದುಶ್ಚಟಗಳು ಆಗ್ತಕ್ಕಂಥ ಈ ಅನಾಹುತಕ್ಕೆಲ್ಲ ಕಾರಣ ಈ ದುರಾಸೆನೇ ಕಾರಣ ಅಂತಕ್ಕಂಥದ್ದು ನನ್ನ ಒಂದು ಇದು ಸರ್. ಹೌದು. ಏನಾಗ್ತಂದ್ರೆ ಇವಕ್ಕೆಲ್ಲ ಏನಾಗಿದೆ ಅಂತಂದ್ರೆ, ಹಿಂದೆ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮಕ್ಕಳುಗಳಿಗೆ ಶಿಕ್ಷಣದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು ಒಂದು ಇದನ್ನ ಬೋಧನೆ ಇರ್ತಿತ್ತು. ಸೊ ಇದನ್ನ ಮನೇಲಿ ಮಕ್ಕಳು ಯಾವ ರೀತಿ ಬದುಕ್ಬೇಕು, ಆಸೆಗಳು ಏನಿರ್ಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಏನಾಗಿದೆ ಅಂದ್ರೆ, ಎಲ್ಲರಿಗೂ ಬರೀ ಸಂಪಾದನೆ ಮಾಡ್ಬೇಕು, ಗೋರ್ಬೇಕು, ಯಾರ ಮನೆಯವರು ಅದು ಈ ತರ ನೆಮ್ಮದಿಯಿಂದ ಬದುಕನ್ನ ಇವತ್ತು ಬದುಕೋದಕ್ಕೆ ಯಾರು ತಯಾರಿಲ್ಲ. ಎಲ್ಲರಿಗೂ ಗೋರ್ಬೇಕು, ಆಸೆನೆ, ದುರಾಸೆಯಿಂದಲೇ ಇವತ್ತು ಈ ಸಮಾಜ ಇಷ್ಟೆಲ್ಲ, ಈ ದೇಶ, ಈ ರಾಷ್ಟ್ರ ಎಲ್ಲ. ತಮ್ಮ ಅಭಿಪ್ರಾಯನ ಚೆನ್ನಾಗಿ ತಿಳಿಸಿದ್ದೀರಿ ರಾಜಶೇಖರ್. ನಿಮ್ಮ ಒಂದು ಪ್ರಶ್ನೆ ಏನು? ಅವರ ಪ್ರಶ್ನೆಗೆ ಅವರ ಅನಿಸಿಕೆ, ಅಭಿಪ್ರಾಯವನ್ನು ದುರಾಸೆ ಬಗ್ಗೆ ಹೇಳಿದ್ರೆ ಅಷ್ಟೇ ಆಗಲಿ, ಅವ್ರ ಪ್ರಶ್ನೆ ಏನಂತ ಗೊತ್ತಾಗ್ಲಿಲ್ಲ. ಎಲ್ಲಿ ಈಗ ನಾವು ಪ್ರಜ್ಞೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬ ಪ್ರಜ್ಞಾವಂತ ಮನುಷ್ಯನಾದವನು ಅಂದ್ರೆ, ಒಬ್ಬ ರಾಜ ಪ್ರಜ್ಞಾವಂತನಾದರೆ, ಒಂದು ಶಾಲೆಯ ಗುರು ಪ್ರಜ್ಞಾವಂತನಾದರೆ, ಒಂದು ಮನೆಯ ಗೃಹಸ್ಥನಾದವನು, ಯಜಮಾನನಾದವನು ಪ್ರಜ್ಞಾವಂತನಾದರೆ, ಅಲ್ಲಿ ಏನಾಗ್ತದೆ, ಒಂದು ಸಂಸಾರವೇ ಬಹಳ ಉತ್ತಮವಾಗ್ತದೆ, ಒಂದು ರಾಜ್ಯವೇ ಉತ್ತಮವಾಗ್ತದೆ. ಒಂದು ಪ್ರಜ್ಞಾವಂತ ಸ್ಥಿತಿಯಿಂದ ಬದುಕುವಂತೆ. ಇವತ್ತು ಮನುಷ್ಯನ ಒಂದು ಕ್ಲೈಮಾಕ್ಸ್ ಏನಿರಬೇಕು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಒಂದು ಅಂತಿಮವಾದ ಗುರಿ ಅಂದರೆ ಅವನು ಪ್ರಜ್ಞೆಯನ್ನು ಪಡೆಯುವಂಥದ್ದು. ಆ ಪ್ರಜ್ಞೆಯಲ್ಲಿ ಬೆಳಕಿದೆ ಅಷ್ಟೇ. ಇದು ಆ ಪ್ರಜ್ಞಾವಂತನ ಮನುಷ್ಯನ ಬದುಕು ಬೆಳಕಿನಿಂದ ಕೂಡಿರ್ತದೆ. ಇನ್ನೊಬ್ಬರಿಗೆ ಅವನು ಪರೋಪಕಾರಿಯಾಗಿರ್ತಾನೆ, ಮತ್ತು ಜನರಿಗೆ ಸ್ಪಂದಿಸುವ ಗುಣ ಇರ್ತದೆ. ಸ್ಪಂದಿಸುವ ಗುಣ ಯಾರಿಗೆ ಇರೋದಿಲ್ವೋ ಅದು
ಮಾರಕವೂ ಆಗ್ತದೆ. ಸ್ಪಂದಿಸಬೇಕು ನಾವು. ಪ್ರಜ್ಞಾವಂತ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ ಅಂತ ತುಂಬ ಸೊಗಸಾಗಿ ತಿಳಿಸಿದಿರಿ. ಬಳ್ಳಾರಿಯಿಂದ ಗೀತಾ ಅವ್ರು ಕರೆ ಮಾಡ್ತಾ ಇದ್ದಾರೆ. ಗೀತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಇವಾಗ ಗುರುಜಿ ಹೇಳಿದ್ರು, ಈಗ ಮನುಷ್ಯರಿಗೆ, ಅಸಹಾಯಕರಿಗೆ, ವೃದ್ಧರಿಗೆ ದಾನ ಮಾಡ್ಬೇಕು ತ್ಯಾಗ ಅನ್ನೋ ಮೂಲಕ ಅಂತ ಹೇಳಿದ್ರು. ಸರಿ ಸರ್, ಇದು ಒಂದ್ ರೀತಿ ಒಪ್ಕೊಳ್ಳೋಣ. ಈಗ ಇವರೆಲ್ಲ ಬಾಯಿ ಇರೋರು, ಇವ್ರು ಕೇಳ್ತಾರೆ, ನಾವು ಕೊಡ್ತೀವಿ, ಓಕೆ. ಆದ್ರೆ ಈ ಬಾಯಿ ಇಲ್ಲದ ಪಶುಗಳು, ಎಕ್ಸಾಂಪಲ್ ಒಂದು ಹಸು ಆಗ್ಲಿ, ಒಂದ್ ಕತ್ತೆ ಆಗ್ಲಿ, ಏನಾದ್ರೂ ಒಂದ್ ಮನೆ ಮುಂದೆ ಬಂದ್ರೆ ನಾವ್ ಅದು ಕೊಡೋದ್ರ ಬದಲು ಕಟ್ಟಿಗೆಯಿಂದ ಓಡಿಸ್ತೀವಿ. ಸೊ ಮನುಷ್ಯರಿಗೆ ಎಲ್ರು ಕೊಡ್ತಾರೆ, ದೇವಸ್ಥಾನಗಳಿಗೂ ಕೊಡ್ತಾರೆ. ಇದೆಲ್ಲದ್ರ ಬದಲು ನಾವು ಪಶುಗಳಿಗೆ ಕೊಟ್ರೆ ಅದು ಯಾವ ರೀತಿ ಸರ್? ಅಂದ್ರೆ ತಾವು ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದು ತುಂಬಾ ನಿಮ್ದು ಸುಂದರವಾದ ಮನಸ್ಸು ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲ, ನೀವು ಧನ್ಯವಾದ. ನೀವು ಉತ್ತರನೇ ಕೊಟ್ಬಿಟ್ಟಿದ್ರಿ, ಹಾಗಾಗಿ ನಿಮಗೆ ನಾವು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೇನೆ ಈಗೇನು ಪರಿಸರ ಪ್ರಜ್ಞೆ ಇರುವಂತವರು, ಪ್ರಾಣಿಯ ಮೇಲೆ ದಯೆ ಇರುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ಆ ಮಹಡಿ ಮೇಲೆ, ಮಾಳಿಗೆ ಮೇಲೆ ಹೋಗಿ ನೀರನ್ನ ಇಡ್ತಾರೆ, ಕಾಳನ್ನ ಹಾಕ್ತಾರೆ. ಆಗ ಮನೆ ಬಂದಂತಹ ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಅವಕ್ಕೆ ನಾನು ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ, ಜೈನರ ಮನೆಗೆ. ಅವರು ಬೆಳಗ್ಗೆ ಹೊತ್ತು 8 ಗಂಟೆಗೆ ಹೋದಾಗ ನಮ್ದು ಏನೋ ಒಂದು ಕಾರ್ಯಕ್ರಮ ಇತ್ತಲ್ಲ, ಹೋಗಿದ್ದವ್ರು ನೋಡೋದಕ್ಕೆ. ಅವ್ರು ಬೆಲ್ಲವನ್ನು ತಿನ್ನಿಸ್ತಾ ಇದ್ರು. ನನಗೆ ಆಶ್ಚರ್ಯ ಆಯಿತು. ನಾನು ಬೆಂಗಳೂರಿನಲ್ಲಿ ಇಂಥ ಒಂದು ನಗರದಲ್ಲಿ ಇಂಥ ಒಂದು ಸುಂದರವಾದ ಮನಸ್ಸನ್ನು, ಶ್ರೀಮಂತವಾದ ಮನಸ್ಸನ್ನು ಇಟ್ಕೊಂಡಂಥ ಪ್ರಾಣಿ ದಯೆ ಅಂತ ಜನಗಳಿದ್ದಾರಲ್ಲ ಅಲ್ಲಿ, ಬೆಲ್ಲವನ್ನು. ಅಂದರೆ ಇದು ಮನುಷ್ಯನಿಗೆ ಸಹಜವಾಗಿರಬೇಕದು. ಈಗ ನಾವು ದೊಡ್ಡವರು ಮಾಡಿದಾಗ ಸಹಜವಾಗಿ ಮಕ್ಕಳು ಕೂಡ ಅದನ್ನ ಅನುಸರಿಸ್ತಾರೆ. ನಾವು ಅದನ್ನ ಮಾಡೋದನ್ನ ಆರಂಭ ಮಾಡ್ಬೇಕಲ್ಲಿ. ಇವಾಗ ಬರೀ ಮನುಷ್ಯರು ಅಷ್ಟೇ ಅಲ್ಲ, ಭೂತದ ಅಂದ್ರೆ ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನು ಹೊಂದಿರಬೇಕು ನಾವು. ಜೀವ ಹಿಂಸೆ ಮಾಡದಿರುವುದಂದ್ರೆ ಕೇವಲ ಪ್ರಾಣಿಗಳ ಹಿಂಸೆ ಅಲ್ಲ, ಮನುಷ್ಯನ ಹಿಂಸೆಯನ್ನೂ ಮಾಡಬಾರದು ಅವನು, ಅಲ್ವೇ? ಸೊ ಸಹಜವಾಗಿ ಎರಡೂ ಪ್ರಾಣಿ ದಯೆ ಅಂದ್ರೆ ಅದ್ರ ಮನುಷ್ಯನೂ ಸೇರ್ತಾನೆ, ಪ್ರಾಣಿಗಳು ಸೇರ್ತಾವೆ ಅದರಲ್ಲಿ. ಸುಜಾತ ಅವರು ಚಿಕ್ಕಮಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ಸುಜಾತ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ಮೇಡಮ್. ಸರ್, ನಾವು ಮೊಳಕಾಲ್ಮೂರು ಅಂತೇಳಿ ನಮ್ದು, ಈಗ ನಮ್ ಪ್ರಾಪರ್ ಮೊಳಕಾಲ್ಮೂರು. ಅಲ್ಲಿ ನಿಮ್ ಪಕ್ಕ ಇದಾರಲ್ಲ, ಅವರು ಮೊಳಕಾಲ್ಮೂರು ಶ್ರೀನಿವಾಸ ಅಂತ. ಹೌದೌದು, ಅದೇ ಊರ್ನವ್ರೆ, ನಿಮ್ಮೂರ್ನವ್ರೇನೆ. ಮಾತಾಡಿ. ಅವ್ರು ನಮ್ಮ ಮಾವ ಆಗ್ಬೇಕು ಅವರು. ಹೇಳಿ, ಪ್ರಶ್ನೆ ಕೇಳಿ. ನಮ್ ಪ್ರಶ್ನೆ ಈಗ ಒಂದ್ ವಿಚಾರ ಏನ್ ಗೊತ್ತಾ, ಯಾವ್ದೇ ಒಂದ್ ವ್ಯಕ್ತಿ ಸಡನ್ ಆಗಿ ಒಬ್ಬ ಮನುಷ್ಯರಿಗೆ ಏನಾರು ಒಂದ್ ವಿಚಾರ ಮಾತಾಡ್ಬಿಡ್ತಾರೆ. ಆ ನಂತರ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಯಾಕೆ ಇರೋದಿಲ್ಲ, ಈ ತರ ನಾವು ಮಾತಾಡಿದ್ವಲ್ಲ ಅಂತೇಳಿ. ಅಂದ್ರೆ ತಕ್ಷಣ ಸ್ಪಂದಿಸ್ಬಿಟ್ಟು ಹೇಳ್ಬಿಡ್ತಾರೆ, ಅವ್ರ ಯಾಕೆ ಹಂಗ ಯೋಚನೆ ಮಾಡಲ್ಲ ಅಂತ. ಯಾಕೆ ಯೋಚನೆ ಮಾಡಲ್ಲ, ಅವರಿಗೆ ಯೋಚನೆ ಮಾಡಿ ಒಬ್ರನ್ನ ನೊಂದ್ಕೊಳ್ಳೋ ತರ ಯಾಕೆ ಮಾತಾಡ್ಬೇಕು ಅಂತ ಶಕ್ತಿ ಅವ್ರಿಗೆ ನಿಮ್ ಪ್ರಶ್ನೆ ಅರ್ಥವಾಗಿದೆ. ಸುಜಾತ ಅವರೇ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಮೊಳಕಾಲ್ಮೂರ್ನವ್ರೆ. ಬಹಳ ಸಂತೋಷ, ನನಗೂ ಬಹಳ ಖುಷಿ ಆಯ್ತು. ನಮ್ಮ ಊರಿಂದ ಮಾತಾಡಿದಾರಲ್ಲ, ಬಹಳ ಸಂತೋಷ ಆಯ್ತು. ಉತ್ತರವನ್ನ ಭಾರಿ ಸಂತೋಷ ಅಮ್ಮ, ಬಹಳ ಖುಷಿ ಆಯ್ತು, ಬಹಳ ಒಳ್ಳೇದು. ಈಗ ಏನಂತಂದ್ರೆ, ಆಯ್ತಾಯ್ತು ಹೇಳ್ತೀನಿ ನಾನು. ಈಗ ನೋಡಿ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಾಗ್ತದೆ ಅನ್ನುವುದನ್ನ ತಿಳ್ಕೊಳ್ಳದೇನೆ ಮಾತನಾಡಿದಾಗ ಪ್ರಾಯಶಃ ಅವರಿಗೆ ನೋವಾಗ್ತದೆ. ಹೌದು. ಅದಕ್ಕೋಸ್ಕರ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಅವನು ಸತ್ಯವಂತನಾಗಿದ್ದಾಗ ಎಲ್ಲವನ್ನ ನಿಚ್ಚಳವಾಗಿ ಹೇಳ್ತಾ ಹೋಗ್ತಾನೆ. ಆದ್ರೆ ಆ ಸತ್ಯದ ಮಾತುಗಳು ಕೂಡ ಅವರಿಗೆ ನೋವಾಗ್ತದೆ ಅಂದ್ರೆ ಆವಾಗ ಕಷ್ಟ ಆಗ್ತದೆ. ನೀವೊಂದು ಮಾತು ಹೇಳಿದ್ರಿ, ಮನುಷ್ಯನೂ ನೋಯಿಸ್ಬೇಡಿ ಅಂತ. ಪ್ರಾಣಿ ತರನೇ ಮನುಷ್ಯನು ಪ್ರಾಣಿ, ಅವನ ಮನಸ್ಸನ್ನು ನೋಯಿಸ್ಬೇಡಿ ಅಂತ ತುಂಬಾ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಕೆಲವ್ರನ್ನ ನಾವು ನೋಡ್ತೇವೆ, ಅವ್ರು ಪ್ರಾಣಿಗಳಿಗೆ ತುಂಬಾ ದಯೆ ತೋರಿಸ್ತಾರೆ, ಆದ್ರೆ ಅವ್ರ ಅಕ್ಕಪಕ್ಕದವ್ರಿಗೆ ದಯೆ ತೋರಿಸೋದಿಲ್ಲ. ಅದು ಆಗಬಾರ್ದು. ಇಲ್ಲಿ ಅದು ನಿಜನೇ. ಅರೆ, ಸುಜಾತ ಅವರ ಪ್ರಶ್ನೆ ಹೆಂಗಿತ್ತು ಅಂದ್ರೆ ಒಬ್ಬರು ಮಾತಾಡಿದಾಗ ಇನ್ನೊಬ್ಬರಿಗೆ ಅಕಸ್ಮಾತ್ ಅದು ನೋವಾಗ್ತದೆ ಅಂತ. ಅಂದ್ರೆ ಅವ್ರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡ್ಬೇಕು ನಾವು. ಏನಾಗ್ತದೆ ಎಲ್ಲ ಒಂದ್ ವೇಳೆ ನೋವಾದರೂ ಕೂಡ ಸತ್ಯವನ್ನೇ ನುಡಿಬೇಕಾಗ್ತದೆ ಅಲ್ಲಿ ನಾವು, ಅಲ್ವೇ? ಅದು ಬಹಳ ಮುಖ್ಯವಾದದ್ದು. ಅದು ಅಂದ್ರೆ ಒಬ್ಬರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕಾಗಿ ಸತ್ಯವನ್ನ ಮರೆಮಾಚುವುದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರ ಬದುಕಿಗೆ ಅದು ಒಂದು ಹಿತವಾಗುವಂತದ್ದಾಗಿದ್ರೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಮಾತನ್ನ ಹೇಳುವುದು ಸರಿ ಹೋಗ್ತದೆ ಅನ್ನುವುದನ್ನ ಅವರಿಗೆ ನಾನು ಮುಟ್ಟಿಸಬಹುದು. ಈ ಮಾತನ್ನ ಅವರು ನಂಬುವರಾದ್ರಿಂದ ಆ ಉತ್ತರವನ್ನ ಕೊಡಕ್ಕೆ ಸಾಧ್ಯತೆ ಇದೆ. ಹೌದೌದು, ಹೇಳಿ. ರಾಜರಾಜೇಶ್ವರಿ ನಗರದಿಂದ ಅನಿತಾ ಅವ್ರು ಕರೆ ಮಾಡ್ತಾ ಇದ್ದಾರೆ. ಅನಿತಾ ಅವರೇ ನಮಸ್ಕಾರ. ನಮಸ್ತೆ ತಮ್ಮ ಪ್ರಶ್ನೆ ಸರ್. ಅಲ್ಲಿ ಇರೋಂತ ಎಲ್ರಿಗೂ ನಮಸ್ತೆ. ನಮಸ್ಕಾರ ಸರ್, ನಂದು ಏನ್ ಪ್ರಶ್ನೆ ಅಂತಂದ್ರೆ, ತಿಳುವಳಿಕೆ ಇರುತ್ತೆ, ಎಲ್ಲಾ ಇರತ್ತೆ ನಮ್ಗೆ, ಆದ್ರೂ ಕೆಲವೊಮ್ಮೆ ತಪ್ಪು ಮಾಡ್ತೀವಿ. ನಮ್ಮ ಮನಸ್ಸನ್ನ ನಾವು ನಿಗ್ರಹದಲ್ಲಿ ಇಟ್ಕೊಳಕ್ ಆಗದೇ ಇಲ್ಲ. ಅದಕ್ಕೆ ಏನ್ ಮಾಡುದು? ತಪ್ಪು ಮಾಡಿದ್ಮೇಲೆ ಯೋಚನೆ ಮಾಡ್ತೀವಿ, ಹಿಂಗ್ ಮಾಡೋದಲ್ಲ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತೇವೆ. ಆಯ್ತು, ಅದು ಅರ್ಥವಾಯ್ತು ನನಗೆ. ತಿಳುವಳಿಕೆ ಇದ್ದು ನಾವು ತಪ್ಪು ಮಾಡ್ತೀವಿ, ಆಮೇಲೆ ನಮಗೆ ಅರಿವಾಗ್ತದೆ ಅಂತಿರಲ್ಲ, ಇದು ವಾಸ್ತವವಾಗಿ
ಇದೊಂದು ಬೆಳೆದ ಮನಸ್ಸಿದು. ಈಗ ಕೆಲವರು ಎಂಥವ್ರು ಇರ್ತಾರೆ ಅಂತಂದ್ರೆ ತಪ್ಪು ಮಾಡಿದ್ರೆ ಅದನ್ನ ನಾನು ತಪ್ಪೇ ಮಾಡಿಲ್ಲ ಅದೇ ಸರಿ ವಾದ ಬಿಟ್ಕೊಡೋದಿಲ್ಲ. ಆ ಮೊಂಡುತನ ಇದೆಯಲ್ಲ, ಆ ಮೊಂಡುತನ ಬೆಳೆಯುವುದಕ್ಕೆ ಅವಕಾಶ ಕೊಡೋದಿಲ್ಲ. ಇವರು ಏನ್ ಕೇಳಿದಾರೆ, ಈ ಪ್ರಶ್ನೆ ಬಹಳ ಚೆನ್ನಾಗಿ ಕೇಳಿದ್ದಾರೆ. ನಮಗೆ ಇದು ತಪ್ಪು ಅಂತ ಗೊತ್ತಿತ್ತು, ಆಮೇಲೆ ಅರಿವಾಯಿತು ಅನ್ನೋದು ಇದೆಯಲ್ಲ, ಇದು ಬಹಳ ಒಳ್ಳೆಯ ಮನಸ್ಸಿದು. ಇದು ಈ ತರ ಅರಿವಾದಾಗ ಮುಂದೆ ತಪ್ಪನ್ನ ಮಾಡೋಕ್ ಸಾಧ್ಯತೆನೇ ಇರೋದು. ಅದಕ್ಕೆ ಅರಿವೇ ಗುರು ಅಂತ ಹೇಳೋದು ಅದಕ್ಕೇನೆ. ಹೌದು, ಖಂಡಿತವಾಗಿ ಹೌದು. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಅಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಅಂದ್ರೆ ಆ ಪ್ರಜ್ಞೆ ಈಗಾಗಲೇ ತಪ್ಪು ಮಾಡಿಬಿಟ್ಟಿದ್ರಲ್ಲಮ್ಮ, ಮಾಡಿದ್ಮೇಲೆ ಅದು ಒಂದು ಈಗ ಇಟ್ ಹಾಸ್ ಗಾನ್ ಇನ್ ಟು ದ ಹಿಸ್ಟ್ರಿ, ಅದು ಇತಿಹಾಸವಾಗೋಯ್ತದು. ಅದಕ್ಕೋಸ್ಕರ ಅದು ಆಗಿರೋದನ್ನ ಏನು ಮಾಡಕ್ಕಾಗಲ್ಲ. ಆದ್ರೆ ಮುಂದೆ ಎಚ್ಚರವಾಗಿರ್ಬೇಕು. ಅಂದ್ರೆ ಮುಂದೆ ನಮ್ಮ ಬದುಕು ಎಚ್ಚರವಾಗೋದಕ್ಕೆ ಸಾಧ್ಯ. ಅಥವಾ ಅವ್ರಿಗೆ ಯಾರು ತಪ್ಪು ಮಾಡಿದೀವೋ ಅವ್ರಿಗೆ ಅನಾನುಕೂಲ ಆಗಿದ್ರೆ, ಹಿಂಸೆ ಆಗಿದ್ರೆ, ಆಗ ಅವರು ತಪ್ಪಾಯ್ತು ಅಂತ ಹೇಳ್ಕೋಬಹುದು. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ, ಮಾತನಾಡಿ. ನಮಸ್ಕಾರ. ಪ್ರಶ್ನೆ ಕೇಳಿ. ಹಲೋ, ಹೇಳಿ ಮೇಡಮ್. ನಾವು ಧ್ಯಾನಕ್ಕೆ ಕುಂದ್ರೋದ್ರ ಬಗ್ಗೆ ಹೇಳಿದ್ರು. ಆ ಧ್ಯಾನಕ್ಕೆ ಕುಂತಾಗ ಮನಸ್ಸು ಸ್ಥಿರವಾಗಿ ನಿಲ್ಲಲ್ಲ. ಅದಕ್ಕೆ ಯಾವ ತರದಿಂದ ನಾವು ಇದನ್ನ ಮಾಡ್ಬೇಕ? ದೇವಕ್ಕ ಅವರೇ, ಚೆನ್ನಾಗಿ ಮನಸ್ಸು ಕೂರೋದಿಲ್ಲ, ಅದ್ರಿಂದನೇ ಧ್ಯಾನ ಮಾಡ್ಬೇಕಾಗಿದೆ. ಒಂದ್ 10 ನಿಮಿಷ ಆದ್ರೂ ನಮಗ ಮನಸ್ಸು ನಿಲ್ಬೇಕಲ್ವಾ? ಹೌದೌದು, ನಿಜಮ್ಮ. ಹೌದು, ಹೇಳ್ತಾನೆ. ಈ ಧ್ಯಾನ ಅನ್ನುವಂಥದ್ದು ಧ್ಯಾನಕ್ಕೆ ಕುಳಿತ ತಕ್ಷಣನೇ ಆಗಬೇಕಂತ ಏನಿಲ್ಲ. ಅದು ಸಂಸ್ಕಾರ. ಇದು ಈ ಜಗತ್ತಿನಲ್ಲಿ ಯಾವುದೇ ಆಗಲಿ, ಧ್ಯಾನ ಆಗಿರಬಹುದು ಅಥವಾ ಯಾವುದೇ ಸಾಧನೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಒಂದು ಕಾಲದ ಅವಧಿಯಲ್ಲಿ, ಒಂದು ದೀರ್ಘ ಅವಧಿಯಲ್ಲಿ ಬರುವಂತದ್ದು. ಅಂದ್ರೆ ಒಂದೇ ಸರಿಗೆ ನಾವು ಕೂತ್ಕೊಂಡ್ಬಿಟ್ರೆ ನಾವು ಆ ಒಂದು ಸ್ಥಿತಿ ತಲುಪಕ್ಕಾಗಲ್ಲ. ಈಗ ನೋಡಿ, ಅರ್ಧ ಗಂಟೆ ಕೂತಾಗ 100 ಆಲೋಚನೆಗಳು ಬಂತು, ನಾಳೆ ಧ್ಯಾನಕ್ಕೆ ಕೂತಾಗ 80 ಆಲೋಚನೆಗಳು ಬರ್ತವೆ. ಹಾಗೆ ಬರ್ತಾ ಬರ್ತಾ ಕೊನೆಗೆ ಎಲ್ಲಿ ಬರುವುದು, 10ಕ್ಕೆ ಬರುವುದು, ಕೊನೆಗೆ 0 ಆಗ್ಬೋದು. ಆಲೋಚನೆಗಳು ಇಲ್ಲದೇ ಇರುವಂತ ಸ್ಥಿತಿಗೆ ಬರುವುದು. ಅಂದ್ರೆ ನಿರಂತರವಾದ ಪ್ರಯತ್ನ ಇರ್ಬೇಕಲ್ಲಿ. ಅಲ್ಲಿ ಪ್ರಯತ್ನದ ಜೊತೆಗೆ ಧ್ಯಾನಕ್ಕೆ ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಧ್ಯಾನವನ್ನ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಮಾಡಬೇಕು. ಅಥವಾ ಸಂಧಿಕಾಲಗಳಲ್ಲಿ, ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸಂಜೆಯ ಹೊತ್ತಲ್ಲಿ ಸಂಧಿಕಾಲದಲ್ಲಿ ಮಾಡುವಂಥದ್ದು. ಆ ಧ್ಯಾನ ಮಾಡುವ ಜಾಗಗಳು ಕೂಡ ಹೇಗಿರಬೇಕು? ಬಹಳ ಪ್ರಸನ್ನವಾದ ಜಾಗ ಇರಬೇಕು, ಚೆನ್ನಾಗಿ ಗಾಳಿ ಆಡುವಂಥದ್ದಾಗಿರಬೇಕು, ಅಲ್ಲಿ ಶಬ್ದ ಇಲ್ಲದೆ ಇರುವಂಥ ಜಾಗದಲ್ಲಿ. ಈ ಒಂದು ಕ್ರಮವನ್ನ ನಾವು ಎಲ್ಲಿ ಕೂತು ಧ್ಯಾನ ಮಾಡ್ತೀವೋ ಅದೇ ಜಾಗದಲ್ಲಿ ದಿನವೂ ಕೂಡ ಕುಳಿತು ಧ್ಯಾನ ಮಾಡುವಂಥದ್ದಾಗಿರಬೇಕು. ಸೊ ಅದು ಧ್ಯಾನಕ್ಕೆ ಒಂದು ಶಿಸ್ತಿರ್ತದಲ್ಲಿ, ಒಂದು ನಿಯಮಿತವಾದ ಸ್ಥಳ, ನಿಯಮಿತವಾದ ಸಮಯ, ಆ ಪ್ರಕಾರವಾಗಿ ಮಾಡಿದಾಗ ಧ್ಯಾನಕ್ಕೆ ಅದು ಬರ್ತಾ ಬರ್ತಾ ಕೊನೆಗೆ ನೀವು ಧ್ಯಾನವನ್ನು 10 ನಿಮಿಷಗಳ ಕಾಲ, 20 ನಿಮಿಷಗಳ ಕಾಲ ಯಾವುದೇ ಆಲೋಚನೆಗಳು ಇಲ್ಲದೇ ಇರುವ ಸ್ಥಿತಿಯಲ್ಲಿ ಇದ್ದು ಒಂದು ಆಲೋಚನಾ ರಹಿತವಾದ ಸ್ಥಿತಿಗೆ ಹೋದಕ್ಕೆ ಅವಕಾಶ ಇದೆ. ಅದು ಒಂದು ಸಮಸ್ಥಿತಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ, ಅದು ಆನಂದವನ್ನು ಕೊಡ್ತದೆ. ಹೌದು, ನಾವು ಆಸೆ ಅಂತ ಇದ್ದಾಗೇನೆ ನಮ್ಗೆ ಗಾದೆ ಒಂದು ಜ್ಞಾಪಕ ಆಗ್ತಾ ಇರುತ್ತೆ ಸರ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥದ್ದು. ನಾವು ನನ್ನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಇದೆ, ನೋಡ್ಬಿಡೋಣ. ತುಳಸಿರಾಮಯ್ಯ ಅವರು ಕರೆ ಮಾಡ್ತಾ ಇದ್ದಾರೆ. ತುಳಸಿರಾಮಯ್ಯ ಅವರೇ, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ನಾವು ನಿಬ್ಬಾಣವನ್ನು ಹೊಂದಬೇಕು ಅಂತ ಅಂದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅನ್ನೋದು ಆಸೆನೋ ಅಥವಾ ಇಲ್ಲವೋ? ನೋಡಿ, ತುಳಸಿರಾಮಯ್ಯನವರು ನನಗೆ ಗೊತ್ತಿದ್ದಾರೆ. ಅವರು ಒಬ್ಬ ಬೌದ್ಧ ಉಪಾಸಕರು. ನಿಬ್ಬಾಣ ಹೊಂದಬೇಕು ಅನ್ನುವುದು ಆಸೆನೋ ಅಲ್ಲವೋ ಅಂತ ಅಂದ್ರೆ, ನಿಬ್ಬಾಣ ಹೊಂದಬೇಕು ಅನ್ನೋ ಗುರಿ ಇರಬೇಕು ಮನುಷ್ಯನಿಗೆ. ಆದ್ರೆ ಆ ಗುರಿನೇ ಇಲ್ಲದೆ ಇದ್ದಾಗ ಅವನು ನಿಬ್ಬಾಣವನ್ನ ಹೇಗೆ ಹೊಂದುತ್ತಾನೆ ಅಂತ ಅಂದ್ರೆ, ನಿಬ್ಬಾಣವು ಒಂದು ಆಸೆಯಲ್ಲ, ಹಾಗಾಗಿ ಆ ಆಸೆ ಸರಿಯಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ. ವಾಸ್ತವದಲ್ಲಿ ಏನು ಅಂತಂದ್ರೆ, ಈ ಜಗತ್ತಿನ ಎಲ್ಲ ಜೀವಿಗಳು ಕೂಡ ನಿಬ್ಬಾಣವನ್ನ ಹೊಂದಿಯೇ ನಮ್ಮ ಬದುಕನ್ನ ಮುಗಿಸಬೇಕು ಅನ್ನುವುದು ಆಗಿರಬೇಕು. ನಿಬ್ಬಾಣ ಅಂದ್ರೆ ಏನು ಅಂತಂದ್ರೆ, ಪಾಳಿ ಮಾತನೆ ಅಂದ್ರೆ ಆರಿ ಹೋಗುವುದು ಅಂತ. ಯಾವುದು? ಲೋಭ, ಮೋಹ ಮತ್ತು ದ್ವೇಷಗಳು, ಈ 3 ಆರಿ ಹೋಗಬೇಕು, ಮತ್ತೆ ಅವನು ಹುಟ್ಟುವುದೇ ಇಲ್ಲ. ಅವನು ನಿಬ್ಬಾಣ ಯಾರಿಗೆ ಬರ್ತದೆ ಅಂತಂದ್ರೆ, ಈ 3 ಮತ್ತು ಆಸೆಗಳನ್ನ ಕ್ಷಯ ಮಾಡುವಂತವನಿಗೆ ನಿಬ್ಬಾಣ ಬರ್ತದೆ. ಅದು ಆ ನಿಬ್ಬಾಣದ ಆಸೆ ಇರಬೇಕು, ಇಲ್ಲ ಅಂತೆಲ್ಲ. ಅದು ನಿಬ್ಬಾಣ ಅನ್ನುವ ಆಸೆ ಮೊದಲು ಇದು ಬರ್ತಾ 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 ಕೊನೆಗೆ ಆ ನಿಬ್ಬಾಣದ ಆಸೆ ಹೋದಾಗ ಅವನು ಸಹಜವಾಗಿ ನಿಬ್ಬಾಣದ ದಾರಿಗೆ ಹೋಗ್ತಾನೆ. ಸೊ ತುಳಸಿರಾಮಯ್ಯನವರೇ, ನಿಬ್ಬಾಣದ ಆಸೆ ಇದ್ರೆ ಏನು ತಪ್ಪಿಲ್ಲ. ಯಾಕೆಂದ್ರೆ ಉನ್ನತವಾದದ್ದನ್ನು ನಾವು ಉನ್ನತವಾದ ಆಸೆಗಳನ್ನು ಇಟ್ಕೊಳ್ಬೇಕು ಅನ್ನುವುದನ್ನು
ತಾವು ದಯಮಾಡಿ ಗಮನಿಸಬಹುದು. ವಿದ್ಯಾರಣ್ಯಪುರದಿಂದ ಪ್ರೇಮ ಅವರು ಕರೆ ಮಾಡ್ತಾ ಇದ್ದಾರೆ. ಪ್ರೇಮ ಅವರೇ ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ, ಪ್ರಶ್ನೆ ಕೇಳಿ ಮೇಡಮ್. ಸರ್, ಈಗ ಪ್ರಾಣಿ ದೇಹ ಬಗ್ಗೆ ಹೇಳಿದ್ರು. ಈ ಪ್ರಾಣಿ ದೇಹದಲ್ಲಿ ನಾನು ಸುಮಾರು ವರ್ಷದಿಂದ ಪಾರಿವಾಳಕಕ್ಕೆ ಗೋಧಿ ಹಾಕೋದು, ಆಮೇಲೆ ನಾಯಿಗಳಿಗೆ ಅನ್ನ ಹಾಕೋದು, ಇವೆಲ್ಲ ಪ್ರಾಣಿ ದೇಹ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಎಲ್ಲಾರು ಆಸೆ ಆಸೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಂಪಾದನೆ ಮಾಡಿ ತಾವು ಉದ್ಧಾರ ಆಗದೆ ನೋಡ್ತಾರಾಗ್ಲಿ, ಬಡವರಿಗೆ ಆಗ್ಲಿ, ಪ್ರಾಣಿಗಳಿಗೆ ಆಗ್ಲಿ ಯಾರು ದಯೆ ತೋರಿಸ್ತಾ ಇಲ್ಲ ಸರ್. ಆಮೇಲೆ ಪ್ರತಿಯೊಂದು ಮನುಷ್ಯನಿಗೂ ಒಂದು ದಯೆ ಬರಬೇಕು ಅಂದ್ರೆ ನಾವು ಧರ್ಮನ ಅವ್ರ ಹತ್ರಕ್ಕೆ ಹೋಗಿ ಸ್ವಲ್ಪ ಪ್ರಚಾರ ಮಾಡಿದಾಗ ಏನಾದ್ರೂ ದಯೆ ಬರುತ್ತಾ ಅಂತ ಅಂದ್ಕೊಂಡಿದ್ದೀನಿ ಒಂದು. ಆಮೇಲೆ ನನ್ಗೆ ಸಗುಣ ಸಾಕ್ಷಾತ್ಕಾರ, ನಿರ್ಗುಣ ಸಾಕ್ಷಾತ್ಕಾರ ಅಂತ ಎರಡಿದೆ. ಸಗುಣ ಸಾಕ್ಷಾತ್ಕಾರ ಅಂದ್ರೆ ಏನು, ನಿರ್ಗುಣ ಸಾಕ್ಷಾತ್ಕಾರ ಅಂದ್ರು. ನನಗೆ ಆದಷ್ಟು ನಿರ್ಗುಣ ಸಾಕ್ಷಾತ್ಕಾರದಲ್ಲಿ ಅನುಭವ ಆಗಿದೆ. ಆದ್ರಿಂದ ತಾವು ಅದಕ್ಕೆ ಒಂದ್ ಸ್ವಲ್ಪ ಜವಾಬ್ ಕೊಡ್ಬೇಕು, ಉತ್ತರ ಕೊಡ್ಬೇಕು ಅಂತ ಪ್ಲೀಸ್ ಕೇಳ್ಕೊಂತ ಇದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ಬಸವಣ್ಣವರಂತೂ ದಯೆ ಧರ್ಮದ ಮೂಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಹೇಳಿ ಸರ್. ಹೌದೌದು, ಆಯ್ತು, ಅರ್ಥವಾಗಿದೆ. ಈಗ ಅವರು ಸಗುಣ ಸಾಕ್ಷಾತ್ಕಾರ ಮತ್ತು ನಿರ್ಗುಣ ಸಾಕ್ಷಾತ್ಕಾರದ ಬಗ್ಗೆ ಹೇಳಿದರು. ನಾನು ಈ ವಿಚಾರದ ಮೇಲೆ ಮಾತನಾಡೋದಿಲ್ಲ. ಕಾರಣ ಇಷ್ಟನೇ, ನನ್ನ ಗುರಿ ಏನು ಅಂತಂದರೆ, ನನ್ನ ಬದುಕಿನ ಗುರಿ ಎಲ್ಲಿಯವರೆಗೆ ಮನುಷ್ಯನಲ್ಲಿ ಈ ಲೋಭ ಮೋಹ ಮತ್ತು ದ್ವೇಷಗಳು ಇರ್ತದೋ ಅಲ್ಲಿಯವರೆಗೆ ಅವನು ಈ ಇಂದ್ರಿಯ ಲೋಕದಲ್ಲಿ ಇರ್ತಾನವನು. ಸೊ ಈ ಲೋಭ ಮೋಹ ಮತ್ಸರಗಳನ್ನು ಬಿಟ್ಟು ಹೋಗುವಂಥದ್ದು ನಿಬ್ಬಾಣ ಅಂತ ಹೇಳಿ, ನಾನು ಒಬ್ಬ ಬೌದ್ಧ ಧರ್ಮದ ಉಪಾಸಕನಾದ್ದರಿಂದ ನನಗೆ ಸಗುಣ ಸಾಕ್ಷಾತ್ಕಾರ ಮತ್ತು ನಿರ್ಗುಣ ಸಾಕ್ಷಾತ್ಕಾರಗಳ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಅಂತಿಮವಾದ ಗುರಿ ಏನಾಗಿರಬೇಕು ಅಂತಂದರೆ, ನನ್ನ ಪ್ರಕಾರ ಅದು, ನಾನು ಬೇರೆ ಧರ್ಮಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಅವು ಗೌರವಿಸ್ತೇನೆ, ಅವರವರ ಅಭಿಪ್ರಾಯಗಳನ್ನು ಗೌರವಿಸ್ತೇನೆ. ಹಾಗಾಗಿ ನಮ್ಮ ಅಂತಿಮವಾದ ಗುರಿ ಈ ಜಗತ್ತಿನಲ್ಲಿ ಇಡೀ ಜಗತ್ತನ್ನು ಆನಂದಮಯವಾಗಿ ಇಡುವಂತಹ ಮತ್ತು ಅದಕ್ಕೆ ನಾನೂ ಜವಾಬ್ದಾರಿಯಾಗಿದ್ದೇನೆ ಎನ್ನುವ ಒಂದು ಜವಾಬ್ದಾರಿಯನ್ನು ಇಟ್ಟುಕೊಂಡು ಬದುಕುವಂಥದ್ದವನು. ದಯೆ ಧರ್ಮದ ಮೂಲವಯ್ಯ ಅನ್ನುವ ಮಾತನ್ನು ನೀವು ಉದಾಹರಿಸಿದ್ರೆ ಅವರು ಹೇಳಿರೋದನ್ನ. ಆ ದಯೆ ಪ್ರಾಣಿಗಳಲ್ಲೂ ಇರಬೇಕು, ಮನುಷ್ಯರಿಗೂ ಇರಬೇಕಲ್ಲಿ. ಅದನ್ನು ಕಲಿಸುವಂಥವರು ನಾವೇ ಆಗಬೇಕಾದರೆ ಅವನು ಒಬ್ಬ ಮನುಷ್ಯನಾದಂಥವನು ಅಷ್ಟಾಂಗ ಮಾರ್ಗದ ಮೂಲಕ ಹೋಗುವಂಥದ್ದು. ಅಷ್ಟಾಂಗ ಮಾರ್ಗ ಯಾವುದಂದರೆ ಬುದ್ಧರು ಹೇಳಿದಂಥದ್ದು ಸಮ್ಮಾದಿಟ್ಟಿ, ಸಮ್ಮಾ ಸಂಕಲ್ಪ, ಸಮ್ಮಾ ಕಮ್ಮಂತ, ಸಮ್ಮಾ ವಾಯಾಮ, ಸಮ್ಮಾ ಆಜೀವ, ಸಮ್ಮಾ ಸತಿ, ಸಮ್ಮಾ ಸಮಾಧಿ ಅಂತ. ಅಂದರೆ ಇವು ಮಾರ್ಗ ಒಂದನೇ. ನಿಬ್ಬಾಣ ಮಾರ್ಗವನ್ನು ಗಳಿಸುವುದು ಒಂದೇ ಮಾರ್ಗದಲ್ಲಿ 8 ಅಂಶಗಳಿಂದ ಕೂಡಿರುವಂಥದ್ದು. ಒಬ್ಬ ಮನುಷ್ಯ ಸರಿಯಾದ ದೃಷ್ಟಿಯನ್ನು ಹೊಂದಿರಬೇಕು, ಸರಿಯಾದ ಸಂಕಲ್ಪವನ್ನು ಹೊಂದಿರಬೇಕು, ಸರಿಯಾಗಿ ಮಾತನಾಡಬೇಕು, ಸರಿಯಾಗಿ ಬದುಕಬೇಕು, ಸರಿಯಾದ ಎಚ್ಚರವನ್ನು ಹೊಂದಿರಬೇಕು ಅಂತ ಸರಿಯಾದ ಪ್ರಯತ್ನನ ಮಾಡಿರಬೇಕು. ಆನಂತರ ಅವನು ಸರಿಯಾದ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾನೆ ಅನ್ನೋ. ಸೊ ಇದು ಅಷ್ಟಾಂಗ ಮಾರ್ಗದ ಬಗ್ಗೆ ನಾನು ಹೇಳುವಂಥದ್ದು. ನನಗೆ ಸಗುಣ ಸಾಕ್ಷಾತ್ಕಾರ ನಿರ್ಗುಣ ಸಾಕ್ಷಾತ್ಕಾರದ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಹೇಳಿದಲ್ಲ, ಮಾತನಾಡಕ್ಕೆ ಹೋಗಲ್ಲ. ಮತ್ತೊಂದು ಕರೆ ನೋಡೋಣ. ಏಜಿಸ್ ಲೇಔಟ್ ಇಂದ ಚಂದ್ರಶೇಖರ್ ಅವರು ಕರೆ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ. ನಾವು ಈಗ ಗುರುಗಳು ಹೇಳ್ತಾ ಇದ್ದಾರೆ, ಇದು ಈ ಕೆಲವು ಬಗ್ಗೆ ಎಲ್ಲ ಈಗ ಮಾತಾಡಿದ್ದಾರೆ. ಹೌದು. ಅದ್ರ ಬಗ್ಗೆ ನಾವು ಇವಾಗ ಯೋಗದ ಮೂಲಕ ಇವೆಲ್ಲ ಪರಿಹಾರ ಮಾಡ್ಕೋಬೋದಾ ಅಂತ. ಯೋಗದ ಬಗ್ಗೆ ಕೇಳ್ತಾ ಇದ್ದೀರಾ ನೀವು? ಯೋಗದಿಂದ ಇದು ಸಾಧ್ಯನಾ? ಆಯ್ತು, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಖಂಡಿತವಾಗಿ ಒಬ್ಬ ಮನುಷ್ಯನ ಮಾನಸಿಕ ಆರೋಗ್ಯಕ್ಕೆ ಮತ್ತು ದೈಹಿಕ ಆರೋಗ್ಯಕ್ಕೆ ಯೋಗ ಬಹಳ ಮುಖ್ಯವಾದದ್ದಲ್ವೇ? ಅದಕ್ಕೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವೆಲ್ಲ ಇದೆ, ಯೋಗಗಳಿದೆ. ಆ ಯೋಗವನ್ನು ಮಾಡುವಂಥದ್ದು ಯಾರಿಲ್ಲ ಅಂತಂದ್ರೆ ಯೋಗವನ್ನು ಮಾಡಬೇಕಲ್ಲ ಮನುಷ್ಯ. ಯೋಗ ಅನ್ನುವುದರ ಅರ್ಥನೇ ಅಂದ್ರೆ ಮನಸ್ಸು ಮತ್ತು ಶರೀರ ಸೇರುವಂಥದ್ದಲ್ಲ. ಅಂದ್ರೆ ನಾವು ಶರೀರಕ್ಕೆ ವ್ಯಾಯಾಮ ನೀಡೋದ್ರಿಂದ ಕೂಡ ಮನಸ್ಸು ಪ್ರಫುಲ್ಲ ಆಗುತ್ತೆ ಅಂತಾರೆ. ಹೌದು, ಅಂದ್ರೆ ಈ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಆಗ್ಲಿಕ್ಕೆ ಸಾಧ್ಯ ಇದೆ ಯೋಗದಲ್ಲಿ ಅಂತ. ಖಂಡಿತವಾಗಿ ಅದು ಇದ್ರೇ ಯೋಗ ಆಗುವಂಥದ್ದು. ಈಗ ನಾನು ಸೂರ್ಯ ನಮಸ್ಕಾರವನ್ನು ಮಾಡುವಾಗ ನನ್ನ ಧ್ಯಾನ ಎಲ್ಲೋ ನನ್ನ ಆಫೀಸಲ್ಲೋ ಅಥವಾ ಯಾವ ಒಂದು ಡ್ರಾಮಾ ಕಂಪನಿಯಲ್ಲಿ ಇದ್ರೆ ಹೆಂಗೆ ಅದು ಯೋಗ ಆಗ್ತದೆ? ಯೋಗ ಮಾಡುವಂಥ ಸಮಯದಲ್ಲಿ 100% ಯೋಗದ ಮೇಲೆ ಮನಸ್ಸು ಕೇಂದ್ರೀಕೃತವಾದಾಗ ಅದು ಯೋಗ ಆಗ್ತದೆ. ಅದು ಸೊ ಮನಸ್ಸು ಮತ್ತು ಶರೀರ ಎರಡು ಒಂದಾಗುವಂಥದ್ದು ಯೋಗ ಅದು. ಸೊ ಯೋಗ ಬಹಳ ಮುಖ್ಯವಾದ. ಯೋಗವನ್ನು ಮಾಡಿ ಸ್ವಾಮಿ, ನೀವು ತಪ್ಪಿಲ್ಲ, ಬಹಳ ಚೆನ್ನಾಗಿ ಮಾಡ್ಬೇಕಾದ್ರೆ ಮಾಡಿದಾಗ ಯೋಗ ಅನ್ನುವಂಥದ್ದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಅದು
ದೈಹಿಕ ಪ್ಲಸ್ ಮಾನಸಿಕ ಅದಕ್ಕೆ ಸಂಬಂಧಪಟ್ಟಂತೆ ಯಮ ನಿಯಮಗಳೆಲ್ಲ ಅವನ್ನೆಲ್ಲ ಅನುಸರಿಸಿ ಅಷ್ಟಾಂಗ ಯೋಗದಲ್ಲಿ ಬರುವಂತದ್ದು ಇದು ಇವೆಲ್ಲ ಮಾಡಬೇಕಾದ್ದೇ ಅದೆಲ್ಲ. ತುಂಬಾ ಸಂತೋಷ ಸರ್. ಈಗ ನಾನು ಆಗ್ಲೇ ಕೇಳಿದೆ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಅನ್ನೋದು ಮಾತಿದೆಯಲ್ಲ, ನಾವು ಇನ್ನೊಬ್ಬರನ್ನ ನೋಡಿ ಅನುಕರಿಸೋದಕ್ಕೆ ಹೋಗ್ಬಿಟ್ಟು ನಮ್ಮ ಅಗತ್ಯಕ್ಕೆ ಮೀರಿದ ಎಲ್ಲೆಗಳನ್ನು ಹಾಕ್ಕೊಳ್ತೀವಿ, ಅಂದರೆ ಒಂದು ಬೌಂಡ್ರಿಗಳನ್ನು ಹಾಕೊಂಡ್ಬಿಡ್ತೇವೆ. ಈ ಬೌಂಡ್ರಿಗಳನ್ನು ಮೀರದೇ ಇರೋದಕ್ಕೆ ಏನಾದರೂ ತಂತ್ರ ಅಥವಾ ಏನಾದರೂ ನಿಮ್ದೊಂದು ಫಾರ್ಮುಲಾ ಅಂತ ಏನಾದ್ರು ಇದೆಯಾ? ಇನ್ನೊಬ್ಬನ ಅನುಕರಣೆ ಮಾಡಬಾರ್ದು ಅಷ್ಟೇ. ಈಗ ಯಾರೋ ಶ್ರೀಮಂತರಿದ್ದಾರೆ, ಅವರನ್ನು ನೋಡಿ ನಾನು ಅನುಕರಣೆ ಮಾಡುವಂಥದ್ದು ಅದಾಗಬಾರ್ದು. ಅದು ಈಗ ನಮ್ಮ ಬದುಕೆಲ್ಲ ಏನಾಗಿದೆ ಅಂದ್ರೆ, ನಮ್ಮ ಪಕ್ಕದ ಮನೆಯವರು ಒಂದು ಕಾರ್ ತಗೊಂಡಿದ್ದಾರೆ ಅಥವಾ ಒಂದು ಸೈಟ್ ಮಾಡಿದ್ದಾರೆ ಅಂತ ಅವರು ಮಾಡಿದ್ದನ್ನ ನಾನು ಯಾಕೆ ಮಾಡಬೇಕು? ನನಗೆ ಅಗತ್ಯಕ್ಕೆ ತಕ್ಕಂತೆ ನಾನು ಬದುಕಬೇಕಷ್ಟೇ ಆಗಲಿ, ಬೇರೆಯವರನ್ನು ಅನುಕರಿಸುವಂಥದ್ದಲ್ಲ. ಬೇರೆಯವ್ರನ್ನ ಅನುಕರಣೆ ಮಾಡ್ತಾ ಹೋದಾಗ ಏನಾಗ್ತದೆ, ನಮ್ಮ ಬದುಕು ಹಾಳಾಗ್ತದೆ. ಅದಕ್ಕೋಸ್ಕರ ತನ್ನ ಇತಿಮಿತಿಗಳನ್ನು ಗುರುತಿಸ್ಕೋಬೇಕು. ತನ್ನ ಆಸೆಗಳಿಗೆ ಇತಿಮಿತಿ ಹಾಕುವಂಥದ್ದು ಯಾವುದಂದ್ರೆ ಈ ಸಂದರ್ಭಗಳಲ್ಲಿ ಉದಾತ್ತವಾದ ಚಿಂತನೆಗಳಿಗೆ, ಉದಾತ್ತವಾದ ಧ್ಯೇಯಗಳಿಗೆ, ಗುರಿಗಳಿಗೆ ಅದು ಇತಿಮಿತಿಗಳಲ್ಲ. ಇತಿಮಿತಿಗಳು ಹಾಕಿಕೊಳ್ಳುವಂಥದ್ದು ನಮ್ಮ ಸ್ವಂತ ಬದುಕಿನಲ್ಲಿ ಅದು ವಿನಾಕಾರಣವಾಗಿ ವೈಭವೀಕರಿಸ್ಕೊಂಡು ಹೋಗುವಂಥ ನಮ್ಮ ಬದುಕನ್ನು ನಮಗೆ ಚೈತನ್ಯ ಇಲ್ಲದೇ ಇರುವ ಸಂದರ್ಭದಲ್ಲಿ ನಾವ್ಯಾಕೆ ಮಾಡಕ್ಕೆ ಹೋಗ್ಬೇಕು? ನನ್ನ ಚೈತನ್ಯ ನನಗೆ ಗೊತ್ತಾಗಿದೆ, ನನ್ನ ಶಕ್ತಿ ಎಷ್ಟು, ನನ್ನ ಸಾಮರ್ಥ್ಯ ಎಷ್ಟು ಅಂತ. ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕಬೇಕು ನಾವು. ಆ ಎಚ್ಚರಿಕೆ ಮನುಷ್ಯನಿಗಿದ್ದಾಗ, ಆ ಸ್ಮೃತಿ ಮನುಷ್ಯನಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬೆಳಗಾಮಿಂದ ಒಂದು ಕರೆ ನೋಡೋಣ. ಗಾಯತ್ರಿ ಅವರು ಕರೆ ಮಾಡ್ತಾ ಇದ್ದಾರೆ. ಗಾಯತ್ರಿ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಗಾಯತ್ರಿ ಅವರೇ. ಹಾ, ನಾವು ಬೆಳಗಾಮಿಂದ ಗಾಯತ್ರಿ ಗಣೇಶ್ ಗುಡಿ ಅಂತ. ಹೇಳಿ. ಹಾ, ನೋಡ್ರಿ, ಪ್ರತಿಯೊಬ್ಬರಿಗೂ ಮನುಷ್ಯ ಬರ್ಬೇಕಾದ್ರೆ ಏನು ತಗೊಂಡ್ಬರೋದಿಲ್ಲ, ಕೊನೆಗೆ ಹೋಗ್ಬೇಕಾದ್ರೆ ಏನು ತಗೊಂಡೋಗೋದಿಲ್ಲ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುತ್ತೆ. ಆದ್ರೆ ಮೊದಲಿನ ಕಾಲಕ್ಕಿಂತ ಈಗಿನ ಕಾಲದಲ್ಲಿ ಬರ್ತಾ ಎಲ್ಲಾ ರೀತಿಯಿಂದಲೂ ಸಮಾಜದಲ್ಲಿ ಒಳ್ಳೇದು ನಡೀತಾ ಇಲ್ಲ. ಎಲ್ಲಾ ಬರೀ ಬಹಳ ಇದು ಏನೇನೋ ಎಲ್ಲ ನಡೀತಾ ಇದಾವೆ. ಇದು ಯಾಕೆ ಪ್ರತಿಯೊಬ್ಬ ಮನುಷ್ಯನು ಆ ಒಂದು ಒಳ್ಳೆ ರೀತಿ ವಿಚಾರ ಮಾಡ್ತಾ ಇಲ್ಲ? ಅದು ನನ್ನ ಪ್ರಶ್ನೆ. ಗಾಯತ್ರಿ ಅವರೇ, ನೀವು ಇಡೀ ಸಮಾಜದ ಬಗ್ಗೆನೇ ಪ್ರಶ್ನೆ ಕೇಳ್ಬಿಟ್ರು ಒಟ್ಟಿಗೆನೆ. ಅಂದ್ರೆ ಇಡೀ ಸಮಾಜ ಆತರ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅರ್ಥ ಆಯ್ತು ಗಾಯತ್ರಿ ಅವರೇ, ಅರ್ಥ ಆಯ್ತು. ಪ್ರಶ್ನೆಗೆ ಉತ್ತರ ನೀಡ್ತಾರೆ. ನಾನು ಆ ಪ್ರಶ್ನೆಗೆ ಸೇರಿಸಿ ಒಟ್ಟಿಗೆ ಇದನ್ನ ಸಂಕ್ಷಿಪ್ತವಾಗಿ, ಈ ಸಮಾಜ ಯಾಕೆ ಹಿಂಗಿದೆ, ಇದಕ್ಕೇನಾಗಬೇಕು, ಶ್ರೀನಿವಾಸ ಮೂರ್ತಿ ಅವರೇ ನಿಮ್ಮ ಒಂದು ಅನುಭವದಲ್ಲಿ ಏನ್ ಸಂದೇಶ ಹೇಳ್ತೀರಿ? ಏನಂದ್ರೆ, ಈಗ ನೋಡಿ, ನಾವು ಬಂದಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಅದಕ್ಕೇನೆ ಒಂದು ಬಹಳ ಸುಂದರವಾದ ಒಂದು ಆದಿತ್ಯ ಸೂಕ್ತ ಅಂತ ಭಗವಾನ್ ಬುದ್ಧರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು ಮನೆ ಸುಟ್ಟು ಹೋಗ್ತಾ ಇತ್ತು. ಆ ಮನೆಯ ಯಜಮಾನ ಹೊರಗಡೆ ಇದ್ದ. ಸುಟ್ಟು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಏನ್ ಮಾಡಿದ, ಮನೆಯ ಒಳಗಡೆ ಹೋಗಿ ಆ ಬೆಂಕಿಯ ಮಧ್ಯೆ ಹೋಗಿ ಏನೇನೆಲ್ಲ ಒಳಗಡೆ ಇತ್ತು, ಒಳ್ಳೆ ಸಾಮಾನುಗಳು, ಬೆಳ್ಳಿ, ಬಂಗಾರ, ಒಡವೆ, ಪಾತ್ರೆಗಳು ಹೊರಗಡೆ ಬಿಸಾಕ್ತಾ ಇದ್ದ ಅವನು. ಸೊ ಇಲ್ಲಿ ಏನಪ್ಪಾ ಇದರ ಅರ್ಥ ಏನು ಅಂತಂದ್ರೆ, ಈ ಮನುಷ್ಯನ ಬದುಕು ಅನ್ನುವಂಥದ್ದು ಇದೆಯಲ್ಲ, ಇದು ಮುಪ್ಪಿಗೆ, ರೋಗಕ್ಕೆ, ಸಾವಿಗೆ ಒಳಗಾಗುವಂಥದ್ದು. ಮತ್ತೆ ನಾನು ಮುಂದಿನ ಕ್ಷಣ ಇರೋದಿಲ್ಲ. ಸೊ ಯಾವ ಎಲ್ಲ ಪಾತ್ರೆಗಳನ್ನ ತೆಗೆದು ಹೊರಗಡೆ ಬಿಸಾಕಿದನೋ ಅವು ದಾನ ಯೋಗ್ಯವಾಗ್ತವೆ, ಅವು ಮತ್ತೆ ಉಪಯೋಗ ಯೋಗ್ಯವಾಗ್ತವೆ. ಆದ್ದರಿಂದ ಇರುವಷ್ಟು ಈ ಬದುಕಿನ ಅವಧಿಯಲ್ಲಿ ನಾವು ಬಿಸಾಕ್ತಾ ಹೋಗ್ಬೇಕಲ್ಲಿ. ನಮ್ಮ ಹತ್ರ ಜಾಸ್ತಿ ನಮ್ಮ ಜ್ಞಾನ ಇದೆಯಲ್ಲ, ಜ್ಞಾನವನ್ನು ಕೊಡ್ತಾ ಹೋಗ್ಬೇಕಲ್ಲಿ. ಅಂದ್ರೆ ನಾವು ಸುಟ್ಟು ಹೋಗ್ತಾ ಒಂದು ಅರಿವು ಏನಾಗಬೇಕಂದ್ರೆ, ನಾನು ಇಲ್ಲಿ ಜಗತ್ತಲ್ಲಿ ಪರ್ಮನೆಂಟ್ ಆಗಿ ಊಟ ಆಡ್ಕೊಂಡಿರೋದಿಲ್ಲ, ಇದು ಅನಿತ್ಯವಾದ ಬದುಕು. ಆದ್ರಿಂದ ನಾನು ಎಷ್ಟೇ ಮಾಡಿದ್ರು ಹೋಗುವಂತವನು. ಆದ್ರಿಂದ ಹೇಗೆ ಒಂದು ಸುಟ್ಟು ಹೋಗುವ ಮನೆಯಿಂದ ತೆಗೆದು ಹಾಕಿದ ಎಲ್ಲ ವಸ್ತುಗಳು ಮತ್ತೆ ಉಪಯೋಗವಾಗ್ತವೋ, ಬೇರೆಯವರು ಪಾತ್ರೆ ಅದರಲ್ಲಿ ಊಟವನ್ನು ಮಾಡಿಕಬಹುದು, ಅವ್ರ ಬದುಕೇ ನಡೆಯಬಹುದು. ಆದ್ದರಿಂದ ಅವ್ರು ಏನು ಮಾಡ್ಬೇಕಂದ್ರೆ ಆ ದಾನವನ್ನ ಮಾಡ್ತಾ ಹೋಗ್ಬೇಕು. ಅದು ಬಹಳ ಮುಖ್ಯವಾದ. ಈ ಅರಿವು ಬಂದ್ರೆ ಸಾಕು, ನನಗೆ ಜರ ಮರಣಗಳು ಬರ್ತಾ ಇದ್ದಾವೆ, ರೋಗ ಬರ್ತಾ ಇದೆ ಅನ್ನುವ ಎಚ್ಚರಿಕೆಯಿಂದ ಅವನು ಮುಂದುವರೆದಾಗ ಅದು ಬಹಳ ಚೆನ್ನಾಗಿರ್ತದೆ. ಅದು ಆ ದಿಸೆಯಲ್ಲಿ ಮುಂದುವರಿಬೇಕು. ಅಂದ್ರೆ ನಮ್ಮ ಒಂದು ಸುಂದರ ಮನಸ್ಸನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೇಗೆ ನಮ್ಮ 7 ಸಂಪತ್ತುಗಳು, ಶ್ರದ್ಧೆ, ಶೀಲ, ನಾಚಿಕೆ, ಭಯ, ಶ್ರುತ, ತ್ಯಾಗ, ಪ್ರಜ್ಞೆ, ಇವು ಕೆಲಸ ಮಾಡುತ್ತೆ. ಈ ಸಂಪತ್ತುಗಳನ್ನ ನಾವೆಲ್ಲ ಪಡೆಯುತ್ತಾ ಹೋಗ್ತಾ ಇದ್ರೆ ನಮ್ಮ ಮನಸ್ಸು ಸುಂದರ ಆಗ್ತದೆ, ಬದುಕು ಸುಂದರವಾಗಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಿ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರೇ. ಚಂದನದ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಿಮಗೂ ನಮಸ್ಕಾರ.